ನಿಮ್ಮ ಹೊರಗಿನ ವಾತಾವರಣದಲ್ಲೂ ಇಟ್ಕೊಳ್ಬೇಕು ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಇಲ್ಲಿ ನಮ್ಮ ಗೌರವಾನ್ವಿತ ಫಣೀಂದ್ರ ಸಾಹೇಬರು ನ್ಯಾಯಾಧೀಶರು ಬಂದಾಗ ವಸ್ತುಸ್ಥಿತಿ ಬಹಳ ಹಾಳಾಗಿತ್ತು. ಬಹಳ ಒಂದು ಬೇಸರವನ್ನು ವ್ಯಕ್ತಪಡಿಸಿದ್ರು. ಅದನ್ನು ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೂ ತಂದ್ರು. ಈ ರೀತಿ ಯಾಕಾಯ್ತು ಅಂತ ನಮ್ಮಲ್ಲೇ ಪ್ರಶ್ನೆ ಮಾಡ್ಕೋಬೇಕು. ಯಾಕೆಂದ್ರೆ ಸ್ವಚ್ಛತೆ ಇಲ್ಲ ಅಂದ್ರೆ ಆರೋಗ್ಯ ಇಲ್ಲ. ನಮ್ಮ ಮನೆಗಳಲ್ಲಿ ನಮ್ಮ ಪುಟ್ಟ ಪುಟ್ಟ ಮಕ್ಕಳು ಇರ್ತಾರೆ, ವಯಸ್ಸಾಗಿರೋರು ಇರ್ತಾರೆ. ಆಚೆ ಮಲಿನವಾದ್ರೆ ಅವರ ಆರೋಗ್ಯ ಹೇಗೆ ಚೆನ್ನಾಗಿರುತ್ತದೆ ಅಂತ ಯೋಚನೆ ಮಾಡಿದ್ರೆ ನಂತರ ನಾವೇ ಆಸ್ಪತ್ರೆಗೆ ಹೋಗಿ ಅದರ ಖರ್ಚು ವೆಚ್ಚ ನೋಡ್ತೀವಿ, ಅದರ ಸಾಧಕ ಬಾಧಕ ಅನುಭವಿಸ್ತೀವಿ. ಆದ್ರಿಂದ ಪ್ರಮುಖವಾಗಿ ನಾವು ಗಮನಿಸಬೇಕಾದ ವಿಷಯ ಅಂದ್ರೆ ಇದು ನಮ್ಮ ಕೆಲಸ, ನಮ್ಮ ಕರ್ತವ್ಯ, ನಮ್ಮ ಆದ್ಯತೆ. ಹಾಗಾಗಿ ತಾವೆಲ್ಲರೂ ನಿಮ್ಮಲ್ಲೇ ನಿಮ್ಮ ಆತ್ಮ ಸಾಕ್ಷಿಯಿಂದ ಈ ದಿನ ಒಂದು ಪ್ರತಿಜ್ಞೆ ತೆಗೆದುಕೊಳ್ಳಿ. ನಮ್ಮ ಮನೆ ಹೇಗೆ ಸ್ವಚ್ಛ ಇಡ್ತೀವೋ ಹಾಗೆ ನಮ್ಮ ಪರಿಸರವನ್ನು ಸ್ವಚ್ಛ ಇಡ್ತೀವಿ. ಅದು ಬಹಳ ಮುಖ್ಯ ಅಂತ. ಈ ಒಂದು ಸಂದರ್ಭದಲ್ಲಿ ನಮ್ಮ ಪೌರ ಕಾರ್ಮಿಕ ಸಹೋದರ ಸಹೋದರಿಯರು ಕೂಡ ಇದ್ದಾರೆ. ಅವರಿಗೆ ನನ್ನ ವಿಶೇಷವಾದ ವಂದನೆಗಳನ್ನ ತಿಳಿಸ್ತೀನಿ. ಯಾಕೆಂದ್ರೆ ಅವರು ಇಲ್ಲ ಅಂತಂದ್ರೆ, ಅವರ ಕೆಲಸ ಇಲ್ಲ ಅಂದ್ರೆ ನಾವ್ಯಾರು ನೆಮ್ಮದಿಯಾಗಿ ನಮ್ಮ ಮನೆಗಳ ಸ್ವಚ್ಛತೆ ಅಥವಾ ನಮ್ಮ ಆರೋಗ್ಯ ಕಾಪಾಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಬೆಳಗ್ಗೆ ಆದ್ರೆ ನಾವು ಇಟ್ಟ ಒಂದು ಕಸದ ರಾಶಿಯನ್ನು ಅವರು ತೆಗೆದುಕೊಂಡು ಸಮಯಬದ್ಧ ರೀತಿಯಲ್ಲಿ ಅದನ್ನ ವಿಲೇವಾರಿಗೆ ತೆಗೆದುಕೊಂಡು ಹೋಗದೆ ಇದ್ರೆ ಬಹಳ ಕಷ್ಟ ಆಗುತ್ತದೆ. ಅವರ ಪ್ರಯತ್ನಕ್ಕೆ ನಾವು ನಾಗರಿಕರು ಸಾಥ್ ಕೊಡ್ಬೇಕು. ಅದು ನಮ್ಮ ಆದ್ಯ ಕರ್ತವ್ಯ ಆಗಿರುತ್ತದೆ. ಹಾಗೆ ಕೆಲವು ನಿಯಮಗಳನ್ನು ಕೂಡ ನಮ್ಮ ನಗರಸಭೆಯವರು ದಿನನಿತ್ಯ ಪೌರ ಕಾರ್ಮಿಕರು ಬರುವಾಗ ಆ ಮೈಕ್ ನಲ್ಲಿ ಹೇಳ್ತಾ ಬರ್ತಾರೆ. ಕಸ ವಿಂಗಡಣೆ ಮಾಡಬೇಕು, ಹಸಿ ಕಸ, ಒಣ ಕಸ, ಈ ರೀತಿ ವಿಂಗಡಣೆ ಮಾಡಿಕೊಡಿ ಅಂತ. ದಯವಿಟ್ಟು ಅದನ್ನ ಪಾಲಿಸಿ. ಯಾಕೆಂದ್ರೆ ಇದರಿಂದ ನಮ್ಮ ಪೌರ ಕಾರ್ಮಿಕರಿಗೆ ಆರೋಗ್ಯ ಕೂಡ ಹಾಳಾಗುತ್ತೆ. ಅವರು ಬಹಳ ಕಷ್ಟಪಡ್ತಿರ್ತಾರೆ. ನೀವೆಲ್ಲ ಒಟ್ಟುಗೂಡಿಸಿ ಹಾಕಿದಾಗ ಅದನ್ನ ವಿಂಗಡಣೆ ಮಾಡಲು ಮತ್ತೆ ಬಹಳ ಕಷ್ಟ ಆಗುತ್ತೆ. ಹಾಗಾಗಿ ಅವ್ರಿಗೆ ಸಹಕಾರ ನೀಡಿ, ಅವರ ಶ್ರಮಕ್ಕೆ ನಿಮ್ಮ ಒಂದು ಸಪೋರ್ಟ್ ಕೂಡ ಬೇಕಾಗುತ್ತೆ. ಇನ್ನುಳಿದಂತೆ ಈಗ ಬರ್ತಾ ನಾನು ನೋಡಿದೆ, ದಾರಿಯಲ್ಲಿ ಬಹಳ ಸ್ವಚ್ಛತೆ ಸ್ವಲ್ಪ ಮಟ್ಟಿಗಾದ್ರೂ ಆಗಿದೆ. ಇದರಲ್ಲಿ ನೀವು ನಾಗರಿಕರು, ಇಲ್ಲಿರೋ ನಾಗರಿಕರೇ, ಸ್ಥಳೀಕರೇ ಸೇರಿಕೊಂಡು ಇನ್ನೂ ಒಂದು ಸ್ವಚ್ಛತಾ ಕ್ರಮವನ್ನು ನಡೆಸಿ ಸ್ವಚ್ಛತೆಯನ್ನು ಕಾಪಾಡಿ ಹಾಗೂ ನಮ್ಮ ಒಂದು ಒಳ್ಳೆ ನಾಗರಿಕ ಪರಿಸರಕ್ಕೆ ನಿಮ್ಮ ಒಂದು ಕೊಡುಗೆಯನ್ನು ಕೊಡಬೇಕು ಅಂತ ಹೇಳ್ತಾ, ಇಲ್ಲಿ ಈಗಾಗಲೇ ನಮ್ಮ ವಕೀಲರು, ಸಂಪನ್ಮೂಲ ವಕೀಲರು ಬಂದಿದ್ದಾರೆ. ಇದ್ರ ಬಗ್ಗೆ ಬಹಳಷ್ಟು ವಿಚಾರಗಳನ್ನ ನಿಮ್ಗೆ ತಿಳಿಸ್ತಾರೆ. ಹಾಗಾಗಿ ನನ್ನದು ಒಂದೇ ಮನವಿ ನಿಮಗೆ, ದಯವಿಟ್ಟು ಸ್ವಚ್ಛತೆ ಕಾಪಾಡಿ. ನಮ್ಮ ಮುಂದಿನ ಪೀಳಿಗೆ ಮಕ್ಕಳು ಹಾಗೂ ನಮ್ಮ ಮನೆಯಲ್ಲಿರುವ ಹಿರಿಯರಿಗೆ ಅವರ ಆರೋಗ್ಯ ಕಾಪಾಡಿಕೊಳ್ಳಲು ಹಾಗೂ ಪರಿಸರದ ಪ್ರಾಣಿ ಪಕ್ಷಿಗಳನ್ನು ಕಾಪಾಡಿಕೊಳ್ಳಲು ಹಾಗೂ ನಮ್ಮ ಪರಿಸರವನ್ನು ಒಳ್ಳೆ ರೀತಿಯಲ್ಲಿ ಇಟ್ಕೊಳ್ಳಲು ಕೈ ಜೋಡಿಸಿ ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಸುದೀರ್ಘವಾಗಿ ಸುಗಮವಾಗಿ ಪ್ರಕೃತಿಯ ಸಂರಕ್ಷಣೆ ಬಗ್ಗೆ, ನಮ್ಮೆಲ್ಲರ ಆದ್ಯ ಕರ್ತವ್ಯದ ಬಗ್ಗೆ ಹಾಗೂ ಪೌರ ಕಾರ್ಮಿಕರ ಕೊಡುಗೆ, ಅವರ ತ್ಯಾಗದ ಬಗ್ಗೆ ಸುದೀರ್ಘವಾಗಿ ನಾವು ಮಾತಾಡಿದಂತಹ ಸನ್ಮಾನ್ಯ ನ್ಯಾಯಾಧೀಶರು ಮೇಡಮ್ ಅವರಿಗೆ ತುಂಬಿರುವ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ಪರಿಸರ ಸಂರಕ್ಷಣೆ ಹಾಗೂ ಸ್ವಚ್ಛತಾ ಕಾರ್ಯಕ್ರಮವನ್ನು ಕಾನೂನು ಅರಿವು ಮೂಡಿಸುವ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳು ಆದಂತಹ ಗಣ್ಯಮಾನ್ಯರು ಬಂದು ತಮ್ಮೆಲ್ಲರಿಗೂ ಕಾನೂನು ಅರಿವಿನ ಕಾರ್ಯಕ್ರಮವನ್ನು ಮುಂದುವರಿಸಬೇಕು ಅಂತ ಅಂದ್ಬಿಟ್ಟು ಅವರಲ್ಲಿ ಕೇಳ್ಕೊತೇನೆ. ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತ ನಮ್ಮ ಮೇಯರ್ದ ಗೌರವಾನ್ವಿತ ನ್ಯಾಯಾಧೀಶ ಶ್ರೀಮತಿ ಲತಾ ಶ್ರೀ ಡಿವಿ ಅವರು ಈಗಾಗಲೇ ಉದ್ಘಾಟನಾ ಭಾಷಣದಲ್ಲಿ ಸಂಕ್ಷಿಪ್ತ ಮಾಹಿತಿಯನ್ನು ತಮಗೆ ತಿಳಿಸಿದ್ದಾರೆ. ಅದರ ಜೊತೆಗೆ ತಾಲೂಕು ಆಡಳಿತದಿಂದ ಮನೋಹರ್ ಸಾರ್ ಅವರು ಸಹ ಕಾರ್ಯಕ್ರಮದಲ್ಲಿ ಉಪಸ್ಥಿತಿದ್ದಾರೆ ಮತ್ತು ಪೌರಾಯುಕ್ತರು, ವಕೀಲ ಮಿತ್ರರಂತ ಕಾಮೇಶ್ ಅವರೇ,
ಪತ್ರಿಕಾ ಮಾಧ್ಯಮದವರೇ ಮತ್ತು ನಮ್ಮ ಪೌರಾಡಳಿತ ಎಲ್ಲ ಸಿಬ್ಬಂದಿಗಳೇ, ಈ ಭಾಗದ ನಿವಾಸಿಗಳೇ, ಈಗಾಗಲೇ ತಾವು ಉದ್ಘಾಟನಾ ಭಾಷಣದಲ್ಲಿ ಕೆಲವು ಮಾಹಿತಿಗಳನ್ನು ಗಮನಿಸಿದಿರಿ. ಕರ್ನಾಟಕ ಲೋಕಾಯುಕ್ತ ಗೌರವಾನ್ವಿತವನ್ನು ಹೇಳಿಸಿದಂತ ಅವರು ಹಿಂದೆ ಡಿಸೆಂಬರ್ 19 ಮತ್ತು 20ರಂದು ಈ ಭಾಗಕ್ಕೆ ಭೇಟಿ ನೀಡಿದಾಗ ಇಲ್ಲಿನ ಪರಿಸರ ಮತ್ತು ಸ್ವಚ್ಛತೆಯ ಬಗ್ಗೆ ಅಸಮಾಧಾನಗೊಂಡು ತಕ್ಷಣ ಈ ಭಾಗವನ್ನು ಸ್ವಚ್ಛತೆಗೊಳಿಸಬೇಕು, ಅದರ ಜೊತೆಗೆ ಈ ಭಾಗದಲ್ಲಿ ಕಾನೂನಿನ ಅರಿವನ್ನ ಕೊಟ್ಟು ಜನರಲ್ಲಿ ಒಂದು ಜಾಗೃತಿಯನ್ನ ಮೂಡಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಸೂಚನೆಗಳನ್ನ ತಿಳಿಸಲಾಗಿತ್ತು. ಸೊ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಕಾನೂನು ಸೇವಾ ಪ್ರಾಧಿಕಾರ ಮತ್ತು ಸ್ಥಳೀಯ ನಗರಸಭೆ ಹಾಗೂ ಆಡಳಿತ ಮಂಡಳಿಯ ಸಹಕಾರದಿಂದ ಈ ದಿವಸ ಈ ಒಂದು ವಿಷಯದ ಬಗ್ಗೆ ಮಾತನಾಡಲಿಕ್ಕೆ ನನಗೆ ಅವಕಾಶವನ್ನ ಮಾಡಿಕೊಟ್ಟಿದೆ. ಪರಿಸರ ಅಂತ ಹೇಳಿದ್ರೆ ನಾವು ವಾಸಿಸ್ತಕ್ಕಂಥ ಸುತ್ತಲಿನ ಒಂದು ವಾತಾವರಣವನ್ನ ಪರಿಸರ, ಆ ಪರಿಸರದಲ್ಲಿ ಮಣ್ಣು, ಗಾಳಿ, ನೀರು ಮತ್ತು ಬೆಳಕು ಇವು ನಮಗೆ ಜೀವನ ಮಾಡಲಿಕ್ಕೆ ಅಗತ್ಯವಾಗಿ ಪ್ರಕೃತಿತ್ವ ಸಿಕ್ಕಿರ್ತಕ್ಕಂಥದ್ದು. ಈ ಪರಿಸರವನ್ನ ನಾವು ಮಾಲಿನ್ಯ ಮಾಡಿದ್ರೆ ಅದು ನಮ್ಮ ದೇಹದ ಮೇಲೆ, ಮನಸ್ಸಿನ ಮೇಲೆ ಮತ್ತು ಪ್ರಾಣದ ಮೇಲೆ ದುಷ್ಪರಿಣಾಮನ ಬೀರುತ್ತೆ. ಅದರಿಂದ ನಾವು ಹಲವಾರು ಸಮಸ್ಯೆಗಳಿಗೆ ಗುರಿಯಾಗಬೇಕಾಗುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ನಾವು ನಮ್ಮ ಸುತ್ತಲಿನ ಪ್ರಕೃತಿಯನ್ನು ಅರಿತು ಅದನ್ನು ಸರಿಯಾಗಿ ಬಳಸ್ಕೊಂಡದ್ದೇ ಆದರೆ ನಾವು ಆರೋಗ್ಯಕರವಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂತ ಹೇಳಿದ್ರೆ ಹಸಿದು ತಿನ್ನುವುದು ಪ್ರಕೃತಿ, ಹಂಚಿ ತಿನ್ನುವುದು ಸಂಸ್ಕೃತಿ, ಹಸಿವಿಲ್ಲದೆ ತಿನ್ನುವುದು ವಿಕೃತಿ. ಅದರಿಂದ ಪ್ರಕೃತಿ ದೈವದತ್ತವಾಗಿ ನಮ್ಗೆ ಕೊಟ್ಟಿರ್ತಕ್ಕಂಥ ಈ ಸೌಲಭ್ಯಗಳನ್ನ ಅಗತ್ಯ ಮತ್ತು ಅವಶ್ಯಕವಾಗಿ ನಾವು ಬಳಸ್ಕೊಳ್ಬೇಕು. ಮತ್ತೆ ಅದನ್ನ ಮುಂದಿನ ಸಮಾಜಕ್ಕೆ ಮತ್ತು ಬೇರೆಯವರಿಗೂ ಅಕ್ಕನ ಕಸಿದ ರೀತಿಯಲ್ಲಿ ಅದನ್ನ ಮಾಲಿನ್ಯ ಮಾಡದಿಂದ ಹೋಗಿರ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಹೊಣೆಗಾರಿಕೆ ಆಗಿರುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ನಾವು ಪ್ರತಿ ವರ್ಷ ಜೂನ್ 5ರಂದು ಪರಿಸರ ದಿನಾಚರಣೆಯನ್ನು ಸಹ ಇವತ್ತು ದೇಶಾದ್ಯಂತ ಆ ದಿನ ಆಚರಿಸ್ತಾರೆ. ಈ ಹಿಂದೆ ಸ್ವತಂತ್ರ ಪೂರ್ವದಲ್ಲಿ ಮತ್ತು ಸ್ವತಂತ್ರ ನಂತರದಲ್ಲಿ ಪರಿಸರದ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಹಲವಾರು ಕಾಯ್ದೆಗಳು ಅಸ್ತಿತ್ವದಲ್ಲಿ ಇವೆ. ಕೊನೆಯದಾಗಿ 1986ರಲ್ಲಿ ಈ ಒಂದು ಪರಿಸರ ಸಂರಕ್ಷಣಾ ಕಾಯ್ದೆಯನ್ನ ಜಾರಿಗೆ ತರಲಾಗಿದೆ. ಆ ಒಂದು ಕಾಯ್ದೆ ಅಡಿಯಲ್ಲಿ ಸಾರ್ವಜನಿಕರಂತ ನಮ್ಮ ಕರ್ತವ್ಯಗಳು, ಹಕ್ಕುಗಳು ಹೀಗೆ ಸ್ಥಳೀಯ ಅಧಿಕಾರಿಗಳಾದಂಥ ನಗರಸಭೆ ಅಧಿಕಾರಿಗಳು, ಆಡಳಿತ ಮಂಡಳಿ ಇರಬಹುದು, ಸಾರ್ವಜನಿಕ ಕ್ಷೇತ್ರದಲ್ಲಿ ಸಾರ್ವಜನಿಕ ಪರವಾಗಿ ಕಾರ್ಯನಿರ್ವಹಿಸತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳಿರಬಹುದು, ಎಲ್ಲರಿಗೂ ಆ ಒಂದು ಕಾಯ್ದೆ ಅಡಿಯಲ್ಲಿ ಕೆಲವರು ಜವಾಬ್ದಾರಿಗಳನ್ನು ಕೊಡಲಾಗಿದೆ. ಆ ಹಕ್ಕು ಮತ್ತು ಜವಾಬ್ದಾರಿಗಳ ಉಲ್ಲಂಘನೆ ಆದಾಗ ಆ ಕಾಯ್ದೆ ಅಡಿಯಲ್ಲಿ ನಾವು ತಪ್ಪಿತಸ್ಥರಾದಾಗ ಅದಕ್ಕೆ ಶಿಕ್ಷೆಯನ್ನು ಸಹ ನಾವು ಅನುಭವಿಸಬೇಕಾಗುತ್ತೆ. ಅದರಿಂದ ಇಗ್ನೋರೆನ್ಸ್ ಆಫ್ ಲಾ ಇಸ್ ನಾಟ್ ಎಕ್ಸ್ಕ್ಯೂಸ್ ಅಂತ. ಕಾನೂನು ನನಗೆ ಅರಿವಿಲ್ಲ, ನಾನು ತಪ್ಪು ಮಾಡಿದೀನಿ ಅಂತ ಹೇಳಿದ್ರೆ ಅದಕ್ಕೆ ಕ್ಷಮೆ ಇಲ್ಲ. ಅದರಿಂದ ನಾಗರಿಕರಂತ ನಾವೊಬ್ರು ಆ ಎಲ್ಲ ಕಾಯ್ದೆಗಳ ಬಗ್ಗೆ, ಕಟ್ಟಡ ಒಳಗೆ ಅರಿವಿರಬೇಕು. ಆ ಒಂದು ಹಿನ್ನೆಲೆಯಲ್ಲೇ 1987ರಿಂದ ನ್ಯಾಯಾಲಯಕ್ಕೆ ಪೂರಕವಾದಂತ ಒಂದು ಪ್ರಾಧಿಕಾರವನ್ನ ನಾವು ರಚನೆ ಮಾಡಿಕೊಂಡು ಶ್ರೀಸಾಮಾನ್ಯರಿಗೆ ಈ ಉಚಿತ ಕಾನೂನು ಅರಿವು ಮತ್ತು ನೆರವಿನ ಕಾರ್ಯಕ್ರಮವನ್ನ ಪ್ರಾಧಿಕಾರ ನಡೆಸಿಕೊಂಡು ಬರ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ 1997ರಿಂದಲೂ ಸಹ ಸಾರ್ವಜನಿಕರಿಗೆ ನಾವು ಕಾನೂನಿನ ಬಗ್ಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು, ಕಾನೂನಿನಲ್ಲಿ ಯಾರಿಗಾದ್ರೂ ಪ್ರಕರಣ ದಾಖಲಾದ್ರೆ ಉಚಿತವಾಗಿ ವಕೀಲನ ನೇಮಕ ಮಾಡ್ಕೊಳ್ತಕ್ಕಂಥದ್ದು, ಅವರಿಗೆ ನ್ಯಾಯಾಲಯದ ಶುಲ್ಕವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿದ್ರೆ ಪ್ರಾಧಿಕಾರದಿಂದಲೇ ಅವರಿಗೆ ಆ ಒಂದು ನ್ಯಾಯಾಲಯ ಶುಲ್ಕವನ್ನು ಸಹ ಭರಿಸಿ ಅವರಿಗೆ ನ್ಯಾಯೋಚಿತವಾದಂತಹ ಪರಿಹಾರ ಕೊಡಿಸಲಿಕ್ಕೆ ಈ ಒಂದು ಪ್ರಾಧಿಕಾರ ಕಾರ್ಯನಿರ್ವಹಿಸ್ತಾ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ತಮ್ಮ ಈ ಒಂದು ನಿವಾಸ ಸ್ಥಳದಲ್ಲಿ ಏನು ಸಮಸ್ಯೆ ಆಗಿದೆಯೋ ಅದನ್ನು ಯಾರು ಬಗೆಹರಿಸಬೇಕು, ಹೇಗೆ ಇರಬೇಕೆಂಬುದನ್ನ ಅಧಿಕಾರಿಗಳಂತ ನಾವುಗಳು, ಸಾರ್ವಜನಿಕರು, ಮಾಧ್ಯಮಿಕರ ಮುಖಾಂತರ ಈ ಸಮಾಜಕ್ಕೆ ಈ ಅರಿವನ್ನು ನಾವು ಕೊಡಬೇಕಾಗಿದೆ. ಯಾಕೆಂತ ಹೇಳಿದ್ರೆ ಹಿಂದೆ ಭೂಪಾಲ್ನಲ್ಲಿ ಒಂದು ಅನಿಲ ದುರಂತ ಆಯಿತು. ಆ ಅನಿಲ ದುರಂತ ಆದಾಗ ಸಾಕಷ್ಟು ಜನರ ಸಾವು ನೋವುಗಳು ಆಯಿತು. ಆ ಒಂದು ಪ್ರಕರಣ ಸರ್ವೋಚ್ಚ ನ್ಯಾಯಾಲಯವರೆಗೂ ಒಪ್ಪು. ಆ ಪ್ರಕರಣದಲ್ಲಿ ಈ ಒಂದು ಸ್ವಚ್ಛತೆ ಬಗ್ಗೆ, ಪರಿಸರದ ಬಗ್ಗೆ ಸರ್ವೋಚ್ಚ ನ್ಯಾಯಾಲಯ ಹಲವಾರು ರೀತಿಯ ಗೈಡ್ಲೈನ್ಸ್ ಅನ್ನ ನಮಗೆ ಹಾಕೊಡ್ತು. ಯಾಕೆಂತ ಹೇಳಿದ್ರೆ ಮೊದಲಿಗೆ 1957ರಲ್ಲಿ
ಈ ಅರಣ್ಯ ಕಾಯ್ದೆ ಅಂತೇಳಿ ಜಾರಿಗೆ ಬರುತ್ತೆ. 1952 ಬಂದ ಅರಣ್ಯ ಕಾಯ್ದೆ ಅಡಿಯಲ್ಲಿ ಕನಿಷ್ಠ 19% ಲ್ಯಾಂಡ್ ಅನ್ನ ರಿಸರ್ವ್ ಫಾರೆಸ್ಟ್ ಆಗಿ ಇಡಬೇಕು. ಅದನ್ನ ಯಾವುದೇ ಕಾರಣಕ್ಕೂ ನಾವ್ಯಾರು ಬಳಸ್ಕೊಳ್ಬಾರ್ದು. ಅದು ಪ್ರಾಣಿ ಮತ್ತು ಪಶು ಪಕ್ಷಿಗೆ ಅಲ್ಲದೇನೆ ಮಾನವನ ಒಂದು ಉಪಯುಕ್ತಕ್ಕಾಗಿ ಶುದ್ಧವಾದ ಗಾಳಿಗೋಸ್ಕರವಾಗಿ ಮತ್ತೆ ನಮಗೆ ಸಕಾಲಕ್ಕೆ ಮಳೆ ಬೆಳೆಗಳಾಗಬೇಕು ಅಂತ ಹೇಳಿದ್ರೆ ಅರಣ್ಯವನ್ನು ನಾವೆಲ್ಲ ಬಳಸಬೇಕಾದ್ರೆ ಅದು ಅಗತ್ಯ ಇದೆ ಅಂತೇಳಿ ಆ ಒಂದು ಆಕ್ಟ್ ನಡೆಯಲ್ಲಿ ಇಂತಿಷ್ಟು ಜಮೀನನ್ನ ಪ್ರತಿ ಗ್ರಾಮಗಳಲ್ಲಿ ನಾವು ಫಾರೆಸ್ಟ್ಗೋಸ್ಕರ ಅಥವಾ ಗೋಮಾಳ ಅಂತೇಳಿ ನಾವು ಜಾಗವನ್ನು ಮೀಸಲಿಟ್ಟಿದ್ದೀವಿ. ನಂತರ ಏನಾಗುತ್ತೆ, 1975-76 ನಡುವೆ ಸಂವಿಧಾನಕ್ಕೆ 42ನೇ ಒಂದು ತಿದ್ದುಪಡಿನ ತರುತ್ತೆ. ಆ ತಿದ್ದುಪಡಿ ಪ್ರಕಾರ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಂತೇಳಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಸಾರ್ವಜನಿಕರ ಆಡಳಿತ ನಡೆಸುವಾಗ ಆ ಸೌಲಭ್ಯಗಳನ್ನ ಮಾಡುವಾಗ ತಾವು ಏನೆಲ್ಲ ನಿಯಮಗಳನ್ನ ಪಾಲನೆ ಮಾಡಬೇಕು ಅಂತೇಳಿ ಸಂವಿಧಾನದ ವಿಧಿ 32ರಿಂದ 51 ವರೆಗೆ ಕೆಲವು ಗೈಡ್ಲೈನ್ಸ್ ಅನ್ನ ಸಂವಿಧಾನದಲ್ಲಿ ಕೊಟ್ಟು ಅದನ್ನ ಒಂದು ಮಿನಿ ಸಂವಿಧಾನದ ರಚನೆ ಅಂತೇಳಿ ಸಹ ಕರಿತೀವಿ. ಅನುಚ್ಛೇದ 51A ಜಿ ಅಡಿನಲ್ಲಿ ಪ್ರತಿಯೊಬ್ಬ ನಾಗರಿಕರು ಪರಿಸರವನ್ನು ರಕ್ಷಣೆ ಮಾಡತಕ್ಕಂಥದ್ದು ಅವರ ಆದ್ಯ ಕರ್ತವ್ಯ ಅಂತಕ್ಕಂಥ ಅಂಶವನ್ನ ಒತ್ತಿ ಹೇಳಲಾಗಿದೆ. ಯಾಕೆಂತ ಹೇಳಿದ್ರೆ ಈಗಾಗಲೇ ನಾನು ಹೇಳಿದಾಗೆ ಹಿಂದೆ ಏರ್ ಆಕ್ಟ್ ಅಂತ ಬಂತು, ಮತ್ತೆ ವಾಟರ್ ಆಕ್ಟ್ ಅಂತ ಬಂತು. ಹೀಗೆ ಹಲವಾರು ಕಾಯ್ದೆಗಳು ಇತ್ತು. ಈ ಭೂಮಿಯ ಮೇಲೆ, ಗ್ರಹದ ಮೇಲೆ ವಾಸಿಸ್ತಕ್ಕಂಥ ಪ್ರತಿಯೊಂದು ಜೀವಿಗಳಿಗೆ ನಾವು ಹಾನಿಯನ್ನು ಮಾಡಬಾರದು. ಯಾವ ರೀತಿ ಹಾನಿಗಳು ಅಂದ್ರೆ ಘನಾನಿಲ ಆಗ್ಬೋದು, ಅಥವಾ ಯಾವುದೇ ವಸ್ತುಗಳು ಮಾರಕವಾದಂತಹ ವಸ್ತುಗಳ ಬಳಕೆ ಉತ್ಪಾದನೆ ಆಗಬಹುದು. ಮತ್ತೆ ಅಪಾಯಕಾರಿ ವಸ್ತುಗಳ ಬಳಕೆ ಮತ್ತು ಉತ್ಪಾದನೆ ಹಂಚಿಕೆ ಮಾಡುವಾಗ ಅದು ಯಾವುದೇ ರೀತಿ ಪಶು ಪಕ್ಷಿ ಪ್ರಾಣಿ ಮನುಷ್ಯರ ಜೀವಕ್ಕೆ ಹಾನಿಯಾದ ರೀತಿಯಲ್ಲಿ ಅದನ್ನು ಯಾವ ರೀತಿ ನಾವು ಹಂಚಬೇಕು, ಅದನ್ನು ಯಾವ ರೀತಿ ಉತ್ಪಾದನೆ ಮಾಡಬೇಕು, ಅದನ್ನು ಯಾವ ರೀತಿ ಬಳಕೆ ಮಾಡಬೇಕು ಎಂಬುದರ ಬಗ್ಗೆ ಹಲವಾರು ಕಾನೂನುಗಳನ್ನ ನಮಗೆ ಮಾಡಿಕೊಟ್ಟು ಪರಿಸರ ಸಂರಕ್ಷಣೆ ಕಾಯ್ದೆ ಅಡಿಯಲ್ಲಿ ಈ ರೀತಿಯ ಸಾರ್ವಜನಿಕರಿಗೆ ರಕ್ಷಣಾತ್ಮಕವಾಗಿ ಮಾರ್ಗದರ್ಶಿಸಿಕೊಳ್ಳಲಿಕ್ಕೆ ಹಲವಾರು ಕಾರ್ಯಗಳನ್ನ ಮಾಡ್ತಕ್ಕಂಥದ್ದು ಸಹ 1986ರ ಸಂರಕ್ಷಣಾ ಕಾಯ್ದೆಯ ಉದ್ದೇಶ. ಅದ್ರ ಜೊತೆಗೆ ಕಾರ್ಖಾನೆಗಳಲ್ಲಿ ಹೊರ ಬರ್ತಕ್ಕಂಥ ಹೊಗೆ ಅಥವಾ ಮನೆಯಿಂದ ಹೊರ ಬರ್ತಕ್ಕಂಥ ಹೊಗೆಗಳು ಅಥವಾ ಆ ಹೊಗೆಗಳನ್ನ ಪರೀಕ್ಷೆಯನ್ನು ಮಾಡ್ಲಿಕ್ಕೂ ಸಹ ಇವತ್ತು ಕಾನೂನಿನ ಅವಕಾಶ ಇದೆ. ತಾವೆಲ್ಲ ಏನು ವೆಹಿಕಲ್ಗಳನ್ನ ಓಡಿಸ್ತಾ ಇದ್ದೀರೋ ಆ ವೆಹಿಕಲ್ ಹೊರ ಬರ್ತಕ್ಕಂಥ ಹೊಗೆಯನ್ನ ಪ್ರತಿ 6 ತಿಂಗಳಿಗೊಮ್ಮೆ ನೀವು ಅದನ್ನ ಟೆಸ್ಟ್ ಮಾಡಿಸಿ ಸರ್ಟಿಫಿಕೇಟ್ ಇಟ್ಕೊಳ್ಬೇಕಾಗುತ್ತೆ. ಕಾರಣ ಅಂದ್ರೆ ವಾಹನ ಓಡಿಸ್ತಕ್ಕಂಥ ಅಧಿಕಾರ ನಿಮಗಿದೆ, ಆದ್ರೆ ನಿಮ್ಮ ವಾಹನದಿಂದ ಹೊರ ಬರ್ತಕ್ಕಂಥ ಆ ಹೊಗೆ ಇದೆಯಲ್ಲ ಕಾರ್ಬನ್ಸ್, ಅದರಿಂದ ಪರಿಸರಕ್ಕೆ ಮತ್ತು ಇತರೆ ಜೀವಿಗಳಿಗೆ ಹಾನಿ ಆಗ್ತದೆ. ಅದನ್ನ ಮಾಡಿದ್ರೆ ನಿಮಗೆ ದಂಡ ಮತ್ತು ಶಿಕ್ಷಣ ಮಾಡ್ತೀವಿ ಅಂತ ಹೇಳಿ ಆ ಕಾಯ್ದೆ ಅಡಿಯಲ್ಲಿ ಒತ್ತಿ ಹೇಳುತ್ತೆ. ಆ ಒಂದು ಹಿನ್ನೆಲೆಯಲ್ಲೇ ಸಮಾಜದಲ್ಲಿ ಗ್ರೀನ್ ಹೌಸ್ ಅಂದ್ರೆ ಪರಿಸರ ಪ್ರಯೋಗಾಲಯಗಳು ಅಂತೇಳಿ ಅವುಗಳು ಅಸ್ತಿತ್ವಕ್ಕೆ ಬಂದಿದೆ. ಅದ್ರ ಜೊತೆಗೆ ದೂರುದಾರರು ಈ ರೀತಿ ಪರಿಸರ ಮಾಲಿನ್ಯ ಆದಾಗ ಅದು ಬಾಧಿತ ವ್ಯಕ್ತಿಗಳು ಯಾರು ದೂರನ್ನು ಕೊಡಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬ ನಾಗರಿಕನ ಈ ಒಂದು ಪ್ರಕರಣದಲ್ಲಿ ಆತ ಫಿರ್ಯಾದಿದಾರನಾಗಿ ಸಂಬಂಧಪಟ್ಟಂತ ಪ್ರಾಧಿಕಾರ ಮತ್ತು ನ್ಯಾಯಾಲಯದಲ್ಲಿ ದೂರು ಸಲ್ಲಿಸಲಿಕ್ಕೆ ಹಕ್ಕನ್ನ ಕೊಡಲಾಗಿದೆ. ಅದ್ರ ಜೊತೆಗೆ ಸಾರ್ವಜನಿಕ ಉಪದ್ರವ, ಯಾವುದೇ ಒಬ್ಬ ಸಾರ್ವಜನಿಕ ಉಪದ್ರವಾದ ರೀತಿಯಲ್ಲಿ ನಮ್ಮ ಕ್ರಿಯೆ ನಡೀತಾ ಇದ್ರೆ ಅದನ್ನ ಇವತ್ತಿನ ಕಾಯ್ದೆ BNS ಕಾಲಂ 270ರ ಅಡಿಯಲ್ಲಿ ಅಪರಾಧ ಆಗುತ್ತೆ. ಅದು ಸಾಬೀತಾದ್ರೆ 3 ತಿಂಗಳವರೆಗೆ ಜೈಲುವಾಸ, 500 ರೂಪಾಯಿವರೆಗೆ ದಂಡವನ್ನ ಕೊಡಬೇಕಾಗುತ್ತೆ. ಯಾವ ರೀತಿ ನಾವು ಸಾರ್ವಜನಿಕ ಉಪದ್ರವ ಅಂತ ಹೇಳಿದ್ರೆ ಯಾವುದೇ ಕೆರೆ, ಕುಂಟೆ, ನದಿ, ಹಳ್ಳಗಳಿರಬಹುದು, ಅವುಗಳ ನೀರನ್ನು ಮಲಿನ ಮಾಡ್ತಕ್ಕಂಥದ್ದು, ಸಾರ್ವಜನಿಕ ಸ್ಥಳಗಳಲ್ಲಿ ಅಸಹ್ಯಕರವಾದ ವಸ್ತುಗಳನ್ನ ಹಾಕಿ ಅದು ಕೆಟ್ಟ ವಾಸನೆ ಬರುವಂತೆ ಮಾಡಿ ಗಾಳಿಯನ್ನ ಮಲಿನ ಮಾಡಿ ಆ ಜೀವಿಗಳಿಗೆ ಮತ್ತು ಮನುಷ್ಯರಿಗೆ ಹಾನಿಯಾಗುವ ರೀತಿಯಲ್ಲಿ ಅದನ್ನು ನೀವು ಮಾಡಿದ್ರೆ, ಮತ್ತೆ ಯಾವುದೇ ಸಾರ್ವಜನಿಕ ರಸ್ತೆಗಳಲ್ಲಿ ಹಳ್ಳ ಗುಂಡಿಗಳನ್ನ ತೋಡ್ತಕ್ಕಂಥದ್ದು ಅಥವಾ ಜೀವಕ್ಕೆ ಹಾನಿಯಾಗ್ತಕ್ಕಂಥ ಪ್ಲಾಸ್ಟಿಕ್ ಅಂತ ವಸ್ತುಗಳು ಅಥವಾ ಗಾಜಿನ ಬಾಟಲ್ಗಳು ಅಥವಾ ಕೊಳೆಯಲು ಸಾಧ್ಯವಾಗದೇ ಇರತಕ್ಕಂಥ ವಸ್ತುಗಳು ಅಥವಾ ಸತ್ತ ಪ್ರಾಣಿಗಳನ್ನ ಎಸೆಯುವುದು ಅಥವಾ ಯಾವುದೇ ಹಾನಿಯಾಗ್ತಕ್ಕಂಥ ಮತ್ತು ಆಘಾತಕಾರಿ ಆಗ್ತಕ್ಕಂಥ ಸ್ಫೋಟಕ ವಸ್ತುಗಳನ್ನ ಸಾರ್ವಜನಿಕ ಸ್ಥಳಗಳಲ್ಲಿ ಇಡುವುದು, ಅವುಗಳನ್ನ ಸ್ಫೋಟಿಸುವುದು, ಅವುಗಳ ಬಳಕೆ ಮಾಡುವುದು, ಇವೆಲ್ಲವೂ ಸಾರ್ವಜನಿಕ ಉಪದ್ರವ ಆಗುತ್ತೆ. ಇಂತಹ ಸಂದರ್ಭಗಳಲ್ಲಿ ಯಾರ್ಯಾರು ಅಂತ ಕೃತ್ಯಗಳಲ್ಲಿ ಭಾಗಿಯಾಗ್ತಿರೋ ಅವರೆಲ್ಲರಿಗೂ ಸಹ ಈ ಒಂದು ಕಾಯ್ದೆ ಅಡಿಯಲ್ಲಿ ಶಿಕ್ಷೆಯನ್ನ ಕೊಡಬೇಕಾಗುತ್ತೆ. ಅದ್ರ ಜೊತೆಗೆ ಒಬ್ಬ ವ್ಯಕ್ತಿಯ ಆರೋಗ್ಯಕ್ಕೆ ಹಾನಿ ಮಾಡ್ತಕ್ಕಂಥದ್ದನ್ನು ಮಾಡಿದ್ರೆ ಈ BNS ಕಾಯ್ದೆ 280ರ ಅಡಿನಲ್ಲಿ ಅಪರಾಧ ಆಗುತ್ತೆ. ಹಾಗೆ ಮಾಲಿನ್ಯ, ನಾವು
ಪರಿಶುದ್ಧವಾದಂತ ಗಾಳಿಯನ್ನ ನಾವು ಎಲ್ಲರಿಗೂ ಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಪರಿಶುದ್ಧವಾದಂತ ಗಾಳಿ ಇಲ್ಲ ಅಂತ ಹೇಳಿದ್ರೆ ಮನೋಕಾಯಿಲೆಗಳು ಜಾಸ್ತಿ ಆಗ್ತದೆ. ಮನೋಕಾಯಿಲೆಗಳು ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ ಅಂತ ಹೇಳಿದ್ರೆ ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿಗಳಲ್ಲಿ ಇವತ್ತು ಯಾರಾದ್ರೂ ಒಬ್ಬ ಮಾನಸಿಕ ಸ್ವಾಸ್ಥ್ಯವನ್ನು ಕಳ್ಕೊಂಡ್ರೆ ತಾವೆಲ್ಲ ಮಾಧ್ಯಮ ಗಮನಿಸ್ತಾ ಇದ್ದೀರಿ. ಯಾವುದೋ ಒಂದು ಐಟಿ ರೈಡ್ ಮಾಡಿದಾಗ ಆ ವ್ಯಕ್ತಿ ಮನೆಯಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಇತ್ತೀಚಿನ ಯಾವುದೋ ವರದಿಯನ್ನು ನೋಡಿದೆ ನಿನ್ನೆ ಮೊನ್ನೆ, ಒಬ್ಬ ವ್ಯಕ್ತಿ ನಾ ವೃದ್ಧನಾಗಿದ್ದೇನೆ, ನಾ ತೀರ್ಕೊಂಡ್ಮೇಲೆ ನಿಂತಿಂದ ಯಾರು ನೋಡ್ಕೊಳ್ತಾರೆ ಅಂತೇಳಿ ತನ್ನ ವೃದ್ಧ ಪತ್ನಿಯನ್ನೇ ಹತ್ಯೆ ಮಾಡ್ತಾನೆ. ಕೆಲವು ಸಂದರ್ಭದಲ್ಲಿ ತಾಯಿಯಂದರು ತಮ್ಮ ಮಕ್ಕಳಿಗೆ ವಿಷ ಕೊಟ್ಟು ಸಾಯಿಸಿ ತಾವು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥದ್ದು. ಮತ್ತೆ ಇದಕ್ಕಿದ್ದಾಗೆ ಕೋಪಗಳಿಂದ ಆತ ಮಾನಸಿಕ ಸ್ವಾಸ್ಥ್ಯದಿಂದ ತನ್ನನ್ನ ತನ್ನ ಕುಟುಂಬವನ್ನು ಹಾಳು ಮಾಡುವ ಜೊತೆಗೆ ಸಮಾಜ ಸ್ವಾಸ್ಥ್ಯವನ್ನು ಹಾಳು ಮಾಡತಕ್ಕಂಥ ಮನೋಸ್ಥಿತಿ ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ. ಇದಕ್ಕೆಲ್ಲ ಪ್ರಮುಖವಾದ ಕಾರಣ ಅಂದ್ರೆ ನಾವು ಕಲಬೆರಕೆಯಂತ ಆಹಾರಗಳನ್ನ, ಕಲಬೆರಕೆಯ ನೀರನ್ನ, ಕಲಬೆರಕೆಯ ವಸ್ತುಗಳ ಸೇವನೆ ಮತ್ತು ಕಲಬೆರಕೆಯ ವಾತಾವರಣದಲ್ಲಿ ನಾವು ಬದುಕ್ತಾ ಇರೋದ್ರಿಂದ, ಆ ಕಲಬೆರಕೆಯ ಗಾಳಿಯ ಸೇವನೆ ಮಾಡ್ತಾ ಇರೋದ್ರಿಂದ ಮಾನಸಿಕ ಸ್ವಾಸ್ಥ್ಯವನ್ನು ನಾವು ಕಳ್ಕೊಂಡು ಪ್ರಾಣಿಗಳಿಗಿಂತೂ ನಾವು ತುಂಬಾ ಹೀನ ಮಟ್ಟದಲ್ಲಿ ಆಲೋಚನೆಯನ್ನ ಚಿಂತನೆಯನ್ನ ಮಾಡುತ್ತೆ. ಯಾವುದೇ ಅರಿವಿಲ್ಲದೆ ನಾವು ಸಮಾಜಕ್ಕೆ ಹಾನಿ ಮಾಡೋ ಜೊತೆಗೆ ನಮ್ಮ ಹಾನಿ, ಪ್ರಾಣದ ಹಾನಿಯನ್ನ ನಾವೇ ಮಾಡ್ಕೊಳ್ತೇವೆ. ಸೊ ಅದರಿಂದ ಇದೊಂದು ಗಂಭೀರವಾದಂತಹ ಸಮಸ್ಯೆ ಅಂತೇನೆ ಲೋಕಾಯುಕ್ತ ನ್ಯಾಯಮೂರ್ತಿಗಳು ಸ್ಥಳಕ್ಕೆ ಬಂದು ಇದ್ರ ಬಗ್ಗೆ ಹೆಚ್ಚಿನ ಅರಿವನ್ನ ಸಾರ್ವಜನಿಕರಿಗೆ ಆಗಾಗ್ಗೆ ಕೊಡ್ತಾ ಇರಬೇಕು ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಇದನ್ನ ನಾವೆಲ್ಲರೂ ಸಾರ್ವಜನಿಕರಾಗಿ ಗಮನಿಸಬೇಕಾಗುತ್ತೆ. ಏನೋ ನಾನೊಬ್ಬ ತಪ್ಪು ಮಾಡಿದ್ರೆ ಅಥವಾ ನಾನು ಯಾವುದೋ ಒಬ್ಬ ವ್ಯಕ್ತಿ ಏನೋ ಮಾಡಿದ್ರೆ ಅದು ಏನಾಗುತ್ತೆ ಅಂತಕ್ಕಂಥ ಭ್ರಮೆನಲ್ಲಿ ಇದ್ರೆ ಒಂದು ದಿನ ಮನುಕುಲ ವಿನಾಶಕ್ಕೆ ಬರುತ್ತೆ. ಇವತ್ತು ನಾವೆಲ್ಲ ತುಂಬಾ ವರ್ಷಗಳಲ್ಲಿ ಈ ಕಲಬೆರಕೆ ಆಹಾರಗಳು, ಪರಿಸರದ ಸ್ವಚ್ಛತೆ, ಮಾಲಿನ್ಯದ ಬಗ್ಗೆ ಅರಿವಿಲ್ಲದ ಕಾರಣ ಇವತ್ತು ಒಂದು ಕಾಯಿಲೆಗಳಿಗೆ ಜಾಸ್ತಿ ಆಗ್ತಾ ಇದೆ. ನಾವು ಇವತ್ತಾಗಲೇ ಈ ಮೊಬೈಲ್ಗಳು, ಇಂಟರ್ನೆಟ್ಗಳು ಬಂದ ಮೇಲೆ ಆ ಯಾಂತ್ರಿಕಕ್ಕೆ ನಮ್ಮ ಶರೀರ ಹೊಂದ್ಕೊಂಡ ಮೇಲೆ ಇನ್ನಷ್ಟು ಮಾನಸಿಕ ಸ್ವಾಸ್ಥ್ಯ ನಾವು ಕಳ್ಕೊಂಡಿದೀವಿ. ಯಾಕೆ ಅಂತ ಹೇಳಿದ್ರೆ ಅವರಿಂದ ಬರ್ತಕ್ಕಂಥ ವಿಕಿರಣಗಳು ಗಾಳಿಯ ಮುಖಾಂತರ ನಮ್ಮ ದೇಹವನ್ನ, ನಮ್ಮ ಹೃದಯವನ್ನ, ಶ್ವಾಸಕೋಶವನ್ನ ಮತ್ತೆ ಶರೀರದ ಬಹುಭಾಗವಂತ ಕಿಡ್ನಿ, ಈ ತರ ಅಂಗಾಂಗಗಳಿಗೆ ಇವತ್ತು ಹಾನಿ ಆಗ್ತಾ ಇದೆ. ಅದರಿಂದ ನಾವು ಸಾಕಷ್ಟು ಇವತ್ತು BP, ಶುಗರು, ಜಾಯಿಂಟ್ ಪೈನು, ಮೈಗ್ರೇನ್, ಹೀಗೆ ಕ್ಯಾನ್ಸರ್, ಹೀಗೆ ಹಲವಾರು ರೀತಿಯ ಕಾಯಿಲೆಗಳಿಗೆ ಪ್ರಮುಖವಾದ ಕಾರಣ ಪ್ರಕೃತಿಯ ಮಾಲಿನ್ಯ ಮತ್ತು ಕೆಟ್ಟ ಗಾಳಿಯನ್ನು ನಾವು ಸೇವನೆ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ರಸ್ತೆ ಬದಿಗಳಲ್ಲಿ ಸಿಗ್ತಕ್ಕಂಥ ಕೆಲವು ಆಹಾರಗಳನ್ನ ಅದು ಪರಿಶುದ್ಧವಿಲ್ಲದೆ ಇದ್ರು ಅದನ್ನ ನಾವು ತಿಂತಕ್ಕಂಥದ್ದು, ಎಲ್ಲದ ಪ್ರಮುಖ ಕಾರಣ ಇವತ್ತು ಇಷ್ಟು ಒಂದು ಮಾನಸಿಕ ಆರೋಗ್ಯವನ್ನು ಹದಗೆಡಲಿಕ್ಕೆ ನಮ್ಮ ಒಂದು ನಿರ್ಲಕ್ಷ್ಯತನವೇ ಕಾರಣವಾಗಿದೆ. ಅದರಿಂದ ಸ್ಥಳೀಯ ಪ್ರತಿಯೊಬ್ಬ ಅಧಿಕಾರಿಗಳಿಗೂ ಸಹ ಕೆಲವರು ಕಾನೂನಿನ ನಿಯಮಗಳು ನೀಡಲಾಗಿದೆ. ಈ ರೀತಿ ಯಾವುದೇ ಒಂದು ಸಾರ್ವಜನಿಕ ರಸ್ತೆಗಳಲ್ಲಿ ಆ ಒಂದು ಕೆಟ್ಟ ವಾಸನೆ ಬರ್ತಕ್ಕಂಥ ಮೋರಿಂದ ವಾಸನೆ ಬರ್ತಾ ಇದ್ರೆ, ರಸ್ತೆ ಗುಂಡಿ ಬಿದ್ದಿದ್ರೆ ಅಥವಾ ರಸ್ತೆಗಳಿಂದ ಹಾನಿ ಆಗ್ತಾ ಇದ್ರೆ ತಕ್ಷಣ ಸ್ಥಳೀಯ ಸಂಪುಟದ ಅಧಿಕಾರಿಗಳು ಕ್ರಮ ವಹಿಸಿ ಅದರ ಮೇಲೆ ಕ್ರಮ ತಗೊಳ್ಬೇಕು. ಒಂದ್ ವೇಳೆ ತಗೊಳ್ಳ ಅಂತ ಹೇಳಿದ್ರೆ DC ಜಿಲ್ಲಾಧಿಕಾರಿಗಳು ಏನಿರ್ತಾರೋ ಅವ್ರು ಒಂದು ಆದೇಶವನ್ನ ಮಾಡ್ತಾರೆ. ಆ ಆದೇಶವನ್ನ ಮಾಡಿ ಆ ಅಧಿಕಾರಿಗೂ ಸಹ ತಪ್ಪು ಆಗಿದೆ ಶಿಕ್ಷೆಯನ್ನು ಕೊಡ್ತಕ್ಕಂಥದ್ದು ಕಾನೂನು ಅವಕಾಶ ಇದೆ. ಒಂದು ಪ್ರಕರಣದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ 1980 ನಡೆದಂತ ಒಂದು ಪ್ರಕರಣ, ಅಲ್ಲಿ ರತ್ನ ಮುನ್ಸಿಪಾಲಿಟಿ ಅಂತೇಳಿ ಒಂದು ದೂರುದಾರು ಪ್ರಕರಣವನ್ನ ಅಲ್ಲಿ ಸ್ಥಳೀಯ ಪೌರಾಯುಕ್ತರ ಮೇಲೆ ಪ್ರಕರಣ ದಾಖಲು ಮಾಡ್ತಾರೆ. ಯಾಕೆ ಈ ರೀತಿ ನೀನು ಆ ರಸ್ತೆ ಚರಂಡಿಗಳ ಜವಾಬ್ದಾರಿ ಆಗಿತ್ತು, ಅದನ್ನ ನೀನು ಸರಿಯಾಗಿ ನಿರ್ವಹಣೆ ಮಾಡೇ ಇರೋದ್ರಿಂದ ಅದು ಸಾರ್ವಜನಿಕರಿಗೆ ತೊಂದರೆ ಆಗಿದೆ ಅಂತೇಳಿ. ಸೊ ಆ ಒಂದು ಪ್ರಕರಣದಲ್ಲಿ ಅವ್ರೇನ್ ಮಾಡ್ತಾರೆ, ನಮ್ಗೆ ಸರ್ಕಾರ ಸರಿಯಾದಂತ ಫಂಡನ್ನ ಕೊಟ್ಟಿಲ್ಲ, ಸೊ ಅದರಿಂದ ಕಾರ್ಯನಿರ್ವಹಿಸಕ್ಕೆ ಸಾಧ್ಯ ಆಗಿಲ್ಲ ಅಂತಕ್ಕಂಥ ಅಂಶವನ್ನ ನ್ಯಾಯಾಲಯ ಮುಂದೆ ತರ್ತಾರೆ. ಸೊ ಅದು ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋದಾಗ ಅವ್ರು ಹೇಳ್ತಾರೆ, ಸರ್ಕಾರದಿಂದ ಫಂಡ್ ಬಂದಿಲ್ಲ ಅಂತಕ್ಕಂಥದ್ದು ಸಕಾರಣ ಅಲ್ಲ, ನೀವು ನಿಮ್ಮ ಕರ್ತವ್ಯ ನಿರ್ಲಕ್ಷ್ಯ ಮಾಡಿದಿರಿ, ಅದರಿಂದ ನಿಮಗೆ ಈ ಒಂದು ಕಾಯ್ದೆ ಅಡಿಯಲ್ಲಿ ಶಿಕ್ಷೆ ಆಗತ್ತೆ ಅಂತಕ್ಕಂಥ ಅಂಶವನ್ನ ಒಂದು ರತ್ನ ಮುನ್ಸಿಪಾಲಿಟಿ ಒಂದು ಪ್ರಕರಣ 1980 ಸರ್ವೋಚ್ಚ ನ್ಯಾಯಾಲಯದಲ್ಲಿ ಹಲವಾರು ಗೈಡ್ಲೈನ್ಸ್ ಗಳನ್ನ ಕೊಡುತ್ತೆ. ಅದೇ ರೀತಿ ಭೋಪಾಲ್ನಲ್ಲಿ ಆದಂತ ಅನಿಲ ದುರಂತ ಇದರಲ್ಲಿ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸಾಕಷ್ಟು ಜನಗಳಿಗೆ ಜೀವಹಾನಿ ಆದ ಕಾರಣ ಅಲ್ಲಿ ಒಂದು ಪ್ರಕರಣ ನ್ಯಾಯಾಲಯದಲ್ಲಿ ಅಮೆರಿಕ ನ್ಯಾಯಾಲಯದಲ್ಲಿ ಪ್ರಾರಂಭ ಆಗುತ್ತೆ. ಅಲ್ಲಿ ವಕೀಲರು ಬಂದು ಸ್ಥಳೀಯ ಯಾರ್ಯಾರು ಜೀವಹಾನಿ ಆಗಿತ್ತು ಅವರ ವಕಾಲತ್ ತಕೊಂಡು ಹೋಗ್ತಾರೆ. ಅದು ನಮ್ಮ ಅಧಿಕಾರ ವ್ಯಾಪ್ತಿಗೆ ಬರುವುದಿಲ್ಲ ಅಂತೇಳಿ ಅಮೆರಿಕ ನ್ಯಾಯಾಲಯ ವಜಾ ಮಾಡಿದಾಗ ಅದು ತಿರ್ಗಾ ಭಾರತ ನ್ಯಾಯಾಲಯದಲ್ಲಿ, ಸರ್ವೋಚ್ಚ ನ್ಯಾಯಾಲಯದಲ್ಲಿ ಆ ಒಂದು ಪ್ರಕರಣ ದಾಖಲಾಗುತ್ತೆ. ಅದನ್ನ ಚರಣ್ ಲಾಲ್ ಸಾವು ವರ್ಸಸ್
ಇಂಡಿಯನ್ ಗವರ್ನಮೆಂಟ್ ಅಂತೇಳಿ 1990ರ ಒಂದು ಪ್ರಕರಣ. ಆ ಪ್ರಕರಣದಲ್ಲಿ ಸಾಕಷ್ಟು ಗೈಡ್ಲೈನ್ಸ್ ಗಳನ್ನ ಕೊಳ್ಳಲಾಗಿದೆ. ಅದು ಬಂದ ಮೇಲೆ ವಿಪತ್ತು ನಿಧಿಗಳನ್ನ ಸ್ಥಾಪನೆ ಮಾಡಬೇಕು, ನ್ಯಾಯಾಧೀಕರಣಗಳ ಸ್ಥಾಪನೆ ಮಾಡಬೇಕು, ಹಲವಾರು ಮಾನದಂಡಗಳನ್ನ ಕೊಡಬೇಕು, ಪರಿಹಾರ ಕಾನೂನುಗಳನ್ನ ಮಾಡಬೇಕು ಅಂತೇಳಿ ಹಲವಾರು ಕಾಯ್ದೆಗಳನ್ನ, ನ್ಯಾಯಾಧೀಕರಣಗಳನ್ನ, ಅಪರೇಟ್ ನ್ಯಾಯಾಧೀಕರಣಗಳನ್ನ ಮತ್ತು ನ್ಯಾಯಾಲಯಗಳು ಅಧಿಕಾರಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಯಾವ ರೀತಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಇತರ ಸಮಸ್ಯೆಗಳಾದಾಗ ಯಾವ ರೀತಿ ನಡ್ಕೊಳ್ಬೇಕು ಹಲವಾರು ಕಾಯ್ದೆಗಳನ್ನ ಆ ಒಂದು ತೀರ್ಪಿನ ಹಿನ್ನೆಲೆಯಲ್ಲಿ ನಮಗೆ ಹೇಳ್ಕೊಟ್ಟಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಸಾರ್ವಜನಿಕ ಹೊಣೆಗಾರಿಕೆ ವಿಮಾ ಕಾಯ್ದೆ ಅಂತೇಳಿ 1991ರಲ್ಲಿ ಜಾರಿಗೆ ತರ್ತಾರೆ. ಈ ರೀತಿ ಸಾರ್ವಜನಿಕವಾಗಿ ಹಾನಿ ವಿಪತ್ತುಗಳಾದ್ರೆ ಅವರಿಗೆ ಪರಿಹಾರ ಕೊಡಲಿಕ್ಕೆ ಸಾರ್ವಜನಿಕ ಒಂದು ವಿಮೆಯನ್ನ ಮಾಡಬೇಕು ಅಂತೇಳಿ ಕಾಯ್ದೆ ಜಾರಿಯಲ್ಲಿದೆ. ಅನಂತರ 1995ರಲ್ಲಿ ಪರಿಸರ ನ್ಯಾಯಮಂಡಳಿ ಅಂತಕ್ಕಂಥ ಅದನ್ನ ಸ್ಥಾಪನೆ ಮಾಡ್ತಾರೆ. 1992ರಲ್ಲಿ ಅಪಲೇಟ್ ನ್ಯಾಯಾಧೀಕರಣವನ್ನು ಸ್ಥಾಪನೆ ಮಾಡ್ತಾರೆ. ಹಾಗೆ ಸ್ವತಂತ್ರ ಪೂರ್ವದಲ್ಲೂ ಸಹ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗಳು ನಮ್ಮ ಆಳ್ವಿಕೆಯಲ್ಲಿದ್ದಾಗ ಅಲ್ಲಿ ಪ್ರಥಮ ಬಾರಿಗೆ 1853ರಲ್ಲಿ ಬಾಂಬಾ ಕೋಟ ಅಂತೇಳಿ ಒಂದು ಕಾಯ್ದೆ ಬರುತ್ತೆ, ಅಂದ್ರೆ ಬಂದರು ಕಾಯ್ದೆ. ಅಲ್ಲಿ ಹಡಗುಗಳು ನಿಲ್ಲಿಸತಕ್ಕಂತ ಜಾಗದಲ್ಲಿ ಯಾವುದೇ ವಿಷಾನಿಲ ತೈಲಗಳನ್ನ ಸಮುದ್ರಕ್ಕೆ ಹಾಕಬಾರದು, ಅಲ್ಲಿ ಜೀವಚರ ಪ್ರಾಣಿಗಳಿಗೆ ತೊಂದರೆ ಆಗುತ್ತೆ ಅಂತೇಳಿ ಆ ಒಂದು ಬಂದರು ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಅನಂತರ ನಮ್ಮ ಭಾರತದಲ್ಲಿ 1860ರಲ್ಲಿ ಐಪಿಸಿ ಲಾರ್ಡ್ ಮೆಕಾಲೆ ಅಂತಕ್ಕಂಥವ್ರು ಆ ಒಂದು ಐಪಿಸಿ ಸೆಕ್ಷನ್ 277 ಅಡಿಯಲ್ಲಿ ನೀರಿನ ಮಾಲಿನ್ಯ ನಿಷೇಧ ಕಾಯ್ದೆ ಅಂತೇಳಿ ಯಾವುದೇ ಕಾರಣಕ್ಕೂ ಯಾರು ಮಾಲಿನ್ಯ ಮಾಡಬಾರದು ಅಂತಕ್ಕಂಥದ್ದು ಸಹ ಐಪಿಸಿ ಸೆಕ್ಷನ್ ಹೇಳಲಾಗುತ್ತೆ. ಅದೇ ನಂತರ 1892ರಲ್ಲಿ ಮೀನುಗಾರಿಕಾ ಅಧಿನಿಯಮ. ಹಿಂದೆ ನಾವೆಲ್ಲ ಕೆರೆ ಕಟ್ಟೆಗಳಲ್ಲಿ ತಾವೆಲ್ಲ ಗಮನಿಸಿದ್ದೀವಿ, ನೀರಿನಲ್ಲಿ ಮೀನುಗಳನ್ನ ಬಿಡ್ತಾ ಇದ್ರು. ಬೇಸಿಗೆ ಬಂದಾಗ ಮೀನುಗಳನ್ನ ಬಳಸ್ಕೊಳ್ತಾ ಇದ್ರು. ಅವು ಆ ನೀರನ್ನ ಪರಿಶುದ್ಧ ಮಾಡ್ತಾ ಇತ್ತು. ಹಳ್ಳಗಳಲ್ಲಿ ಸಾಕಷ್ಟು ಮರಳು ಇದ್ದಾಗ ಆ ಕಲುಷಿತ ನೀರು ಆ ಮರಳು ಮೇಲೆ ಹರ್ಕೊಂಡು ಹೋದ್ರೆ ಫಿಲ್ಟರ್ ಆಗ್ತಾ ಇತ್ತು. ಆ ಹಳ್ಳದಲ್ಲೇ ಮರಳನ್ನ ತೆಗೆದು ಅಲ್ಲಿ ನೇರವಾಗಿ ನೀರನ್ನು ಕುಡಿತಕ್ಕಂತ ಅಭ್ಯಾಸ ನಮ್ಮಲ್ಲಿ ಇತ್ತು. ಇವತ್ತು ಆ ಮರಳನ್ನ ತೆಗೆದಿದ್ದೀವಿ, ಬೆಟ್ಟ ಗುಡ್ಡಗಳನ್ನ ಕಡ್ದಾಕಿದೀವಿ, ಅರಣ್ಯವನ್ನ ನಾಶ ಮಾಡಿದೀವಿ ಮತ್ತು ಪ್ರತಿಯೊಂದು ಹಂತದಲ್ಲೂ ನಾವು ಕೆಮಿಕಲ್ಗಳನ್ನ ಬಳಸ್ತಾ ಇದ್ದೀವಿ. ಪ್ಲಾಸ್ಟಿಕ್ಗಳಂತೂ ಇವತ್ತು ತಿನ್ನುವ ಆಹಾರದ ಬಟ್ಟಲಿಂದ ಹಿಡಿದು ಪ್ರತಿ ಹಂತದಲ್ಲೂ ಸಹ ಸಾಮಗ್ರಿಗಳನ್ನ ಮನೆಗೆ ತರಬೇಕಾದ್ರೆ ಪ್ಲಾಸ್ಟಿಕ್ ಕವರ್ಗಳನ್ನು ನಾವು ಬಳಸ್ತಾ ಇದ್ದೀವಿ. ಅವೆಲ್ಲವನ್ನ ಎಲ್ಲಿ ಅಂದ್ರೆ ಅಲ್ಲ ಬೀದಿಗಳಲ್ಲಿ ಬಿಸಾಡ್ತಾ ಇದ್ದೀವಿ. ಪಕ್ಕದ ಕಾಂಪೌಂಡ್ ಜಾಗ ಇರ್ತದೆ ಅಲ್ಲಿಗೆ ಎಸೆತಾ ಇದ್ದೀವಿ. ಎಷ್ಟೋ ಬೆಟ್ಟ ಗುಡ್ಡಗಳ ಮಧ್ಯೆ ದೇವಸ್ಥಾನಗಳನ್ನ ನಾವು ಗಮನಿಸಿದಾಗ ನೀವು ಎಲ್ಲೇ ಹೋಗಿ ಎಲ್ಲಾ ಕಡೆ ಸಹ ಈ ಮದ್ಯಪಾನ ಮಾಡಿದಂತಹ ಬಾಟಲ್ಗಳು, ಪ್ಲಾಸ್ಟಿಕ್ ನ ತಟ್ಟೆಗಳು, ಲೋಟಗಳನ್ನ ಎಲ್ಲಿ ಅಂದ್ರೆ ಅಲ್ಲಿ ಹೆಚ್ಚಿದ್ದಾರೆ. ಇವತ್ತು ಸಮುದ್ರಗಳ ಕೆಲವು ವಿಡಿಯೋ ನೀವು ನೋಡಿ, ಸಮುದ್ರದಲ್ಲಿ ಶೇಕಡ 8-10ರಷ್ಟು ಪ್ಲಾಸ್ಟಿಕ್ ಯುಕ್ತ ರಸಾಯನ ವಸ್ತುಗಳು ಇವತ್ತು ಸಮುದ್ರಗಳಲ್ಲಿ ತೇಲ್ತಾ ಇದೆ, ನದಿಗಳಲ್ಲಿ ತೇಲ್ತಾ ಇದೆ. ಇನ್ನು ನಮ್ಮಲ್ಲಿ ಹೇಳ್ತಾ ಇದ್ರು ಗಂಗಾ ಸ್ನಾನ ತುಂಗಾಪಾನ ಅಂದ್ರೆ ಗಂಗೆಯಲ್ಲಿ ಸ್ನಾನ ಮಾಡಿ ತುಂಗಿನ ನೀರನ್ನು ಕುಡಿದ್ರೆ ಅದು ಪವಿತ್ರ ಅಂತ ಹೇಳಿ ಹೇಳ್ತಾ ಇದ್ರು. ಆದ್ರೆ ಇವತ್ತು ಅಂತ ದೊಡ್ಡ ದೊಡ್ಡ ನದಿಗಳಿಗೆ ಸತ್ತ ಹೆಣಗಳನ್ನ ಪ್ರಾಣಿಗಳನ್ನ ಹಾಕಿ ನೀರನ್ನ ಮಲಿನ ಮಾಡಿ ಇವತ್ತು ಕಾರ್ಖಾನೆಗಳಿಂದ ಬರ್ತಕ್ಕಂತ ಕಾರ್ಖಾನೆ ಕಾಯ್ದೆಗಳನ್ನ, ಪರಿಸರ ಮಾಲಿನ್ಯ ಕಾಯ್ದೆಗಳನ್ನ ದುರುಪಯೋಗ ಮಾಡಿಕೊಂಡು ಇವತ್ತು ಆ ಕೆಟ್ಟ ಫ್ಯಾಕ್ಟರಿ ಹೊಗೆಗಳನ್ನ, ಆ ಒಂದು ತ್ಯಾಜ್ಯ ವಸ್ತುಗಳನ್ನ ಇವತ್ತು ಹಳ್ಳಗಳಿಗೆ, ಸಮುದ್ರಗಳಿಗೆ, ನದಿಗಳಿಗೆ ಎಸೆಯುವುದರ ಮೂಲಕ ಜಲಚರ ಪ್ರಾಣಿಗಳನ್ನ ನಾವು ಹಾನಿ ಮಾಡುವುದರ ಜೊತೆಗೆ ಮನುಷ್ಯನ ಜೀವನ ಹಾನಿ ಮಾಡತಕ್ಕಂತ ಸಾಕಷ್ಟು ದುಷ್ಕೃತ್ಯಗಳನ್ನ ನಾವು ಇವತ್ತು ಸಮಾಜದಲ್ಲಿ ಗಮನಿಸ್ತಾ ಇದ್ದೀವಿ. ಸೊ ಅದರಿಂದ ಪ್ರತಿಯೊಬ್ಬ ನಾಗರಿಕನ ಇವತ್ತು ಈ ಕಾಯ್ದೆಗಳನ್ನ, ಈ ಒಂದು ಅಂಶಗಳನ್ನ ನಾವು ಮನಗಣಬೇಕಾಗತ್ತೆ. ಯಾಕೆಂತ ಹೇಳಿದ್ರೆ ನಾಳೆ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ನೀವು ಬಿಟ್ಟು ಹೋಗ್ತಕ್ಕಂಥದ್ದು ಯಾವುದಂದ್ರೆ ಉತ್ತಮವಾದಂತಹ ಪರಿಸರ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ನಮ್ಮ ಮಕ್ಕಳಿಗೆ ಇವತ್ತು ಶುದ್ಧವಾದ ನೀರನ್ನ, ಕುಡಿಯುವ ನೀರನ್ನು ಸಹ ಬಿಟ್ಟು ಹೋಗ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ಹಿಂದೆ ದಹ ಬಂದು ಮನೆಗೆ ಹೋದ್ರೆ ಹೊಟ್ಟೆ ತುಂಬಾ ಮಜ್ಜಿಗೆನ ಕೊಡ್ತಾ ಇದ್ರು. ಇವತ್ತು ನೀವು 1 ಲೀಟರ್ ಬಾಟಲ್ ನೀರನ್ನು ತಗೊಳ್ಬೇಕಾದ್ರೆ 25 ರೂಪಾಯಿ ಕೊಟ್ಟು ಒಂದು ಬಾಟಲ್ ನೀರನ್ನ ತೆಗೆದುಕೊಂಡಿದೆ. ಮುಂದೆ ಇದೇ ಬಾಟಲ್ ನೀರು ಕೆಲವೇ ವರ್ಷಗಳಲ್ಲಿ 5 ರೂಪಾಯಿ ದಾಟಿದ್ರು ಅದು ಭ್ರಮೆ ಆಗುವುದಿಲ್ಲ. ಆದ್ರಿಂದ ಕುಡಿಯುವ ನೀರಿಗೆ ನೀವು ಇಷ್ಟು ಹಣವನ್ನು ಕೊಡಬೇಕಾದ್ರೆ, ನೀವು ಇತ್ತೀಚೆಗೆ ಬಂದಂತ ಕೊರೋನಾ ಸಂದರ್ಭದಲ್ಲಿ ನಿಮಗೆ ಶುದ್ಧವಾದ ಗಾಳಿಯನ್ನು ಪಡ್ಕೊಳ್ಳಿಕ್ಕೆ ಆಸ್ಪತ್ರೆಗಳಲ್ಲಿ ಎಷ್ಟು ಲಕ್ಷ ಹಣವನ್ನ ಕೊಟ್ರಿ, ಎಷ್ಟೇ ಕೋಟಿ ಇದ್ರೂ ಸಹ ಪರಿಶುದ್ಧವಾದಂತಹ ನಿಮಗೆ ಗಾಳಿ ಸಿಕ್ಕಿಲ್ಲ ಅಂದಾಗ ಎಷ್ಟೋ ಜನ ಪ್ರಾಣವನ್ನು ಕಳ್ಕೊಂಡ್ರು. ಅದರಿಂದ ಇವತ್ತು ಪ್ರಕೃತಿ ಇರ್ತಕ್ಕಂತ ಈ ಶುದ್ಧವಾದ ಗಾಳಿಯನ್ನ ಮಾನವ ತನ್ನ ಈ ಕೃತ್ಯದಿಂದ ಮಾಲಿನ್ಯ ಮಾಡಿ ಇವತ್ತು ತನ್ನ ಪ್ರಾಣಕ್ಕೆ ಕುತ್ತನ್ನ ತಂದುಕೊಟ್ಟಿದ್ದಾನೆ. ಅದರಿಂದ ಇದು ಮಹಾಘೋರ
ಅನ್ಯಾಯ, ಮಹಾ ಪಾಪ. ಆದ್ದರಿಂದ ಇವತ್ತು ಎಷ್ಟೋ ಮಕ್ಕಳುಗಳ ಗರ್ಭದಿಂದ ಹೊರಬರಬೇಕಾದ್ರೆ ಅಂಗವಿಕಲ ಮಕ್ಕಳು ಜನ ಆಗ್ತಾ ಇದೆ ಅಂದ್ರೆ ಪರಿಸರ ಮಾಲಿನ್ಯವೇ ಕಾರಣ. ಬುದ್ಧಿ ಬ್ರಾಹ್ಮಣ ಆಗ್ತಾ ಇದೆ. ಅದರಿಂದ ಇವು ನಾವು ತಮಾಷೆಯಾಗಿ ತಗೊಳಕ್ಕಾಗಲ್ಲ. ಇಂಥ ಕಾರ್ಯಕ್ರಮಗಳು ಶಾಲಾ ಕಾಲೇಜುಗಳಲ್ಲಿ ಎಲ್ಲ ಸಾರ್ವಜನಿಕವಾಗಿ ನಿರತರವಾದಂತ ಈ ತರ ಕಾರ್ಯಕ್ರಮಗಳು ಹರಿಗಳು ಆಗ್ಲೇಬೇಕು. ಆ ಒಂದು ಹಿನ್ನೆಲೆ ಲೋಕಾಯುಕ್ತ ನ್ಯಾಯಾಧೀಶರು ತುಂಬಾ ಅವರ ಒಂದು ನೋಟನ್ನು ನಾನು ಮೊನ್ನೆ ಗಮನಿಸಿದೆ. ತುಂಬಾ ಅವರು ಬೇಸರದಿಂದ ಇತ್ತು ತುಂಬಾ ಅನ್ಯಾಯ, ಇಲ್ಲಿ ಯಾವುದೋ ಕಾನೂನು ಕಟ್ಟಳೆಗಳಿಲ್ವಾ, ಅಧಿಕಾರಿಗಳಿಲ್ವಾ, ಇಲ್ಲಿ ಸಾರ್ವಜನಿಕರು ಆಗಿದೆಯಾ, ಇವರಿಗೆ ಹರಿವಿಲ್ವಾ ಅಂತ ಹೇಳಿ ಅದರಿಂದ ಇದನ್ನ ಬೇಗ ಇದಕ್ಕೊಂದು ಮುಖ್ಯ ಕಾಣಿಸಬೇಕು ಅಂತ ಹೇಳಿ ಸ್ಪಷ್ಟವಾದ ಸೂಚನೆ ಪೌರಾಯುಕ್ತರಿಗೆ ನ್ಯಾಯಾಂಗ ಇಲಾಖೆಗಳಿಗೆ ಕೊಟ್ಟೋಗಿದ್ದಾರೆ. ಸೊ ಅದರಿಂದ ನಾವು ಹಿಂದೆ ಕಾಡು ಹಕ್ಕಿಗಳನ್ನ ಬೇಟೆಯಾಡಬೇಕಾದ್ರೂ ಕಾಯ್ದೆ ಇತ್ತು, ಮತ್ತೆ ಕಾಡನ್ನ ಒತ್ತುವರಿ ಮಾಡತಕ್ಕಂಥದ್ದು ಸಂಪಟ್ಟಾಗಿ ಕಾಯ್ದೆಗಳಿದೆ. ಸೊ ಅದರಿಂದ ಈ ಪರಿಸರ ಮಾಲಿನ್ಯದ ಬಗ್ಗೆ ನಿಮ್ಗೆ ಅರಿವಿರಬೇಕು. ಪ್ರತಿಯೊಬ್ಬರು ಈ ಪರಿಸರನ ರಕ್ಷಣೆ ಮಾಡಬೇಕಾದ್ರೆ ನಮ್ಮ ಸಂವಿಧಾನದ ಅನುಚ್ಛೇದ 51G ಅಡಿನಲ್ಲಿ ಅದು ತಮ್ಮೆಲ್ಲರ ಕರ್ತವ್ಯ ಎಂಬುದನ್ನ ಮತ್ತೊಮ್ಮೆ ನಿಮಗೆ ಹೇಳ್ತೀನಿ. ಹಾಗೆ ವನ್ಯಜೀವಿಗಳನ್ನ ನಾವು ರಕ್ಷಣೆ ಮಾಡಬೇಕಾಗುತ್ತೆ. ಪ್ರಾಣಿಗಳನ್ನ ಕ್ರೂರವಾಗಿ ಹಿಂಸಿಸಬಾರದು. ಇವತ್ತು ಕಾಡನ್ನ ಹಾಳು ಮಾಡೋದ್ರಿಂದ ನೀವೆಲ್ಲ ಮನೆಗಳಿಗೆ ಇವತ್ತು ಚಿರತೆಗಳು, ಆನೆಗಳು ದಾಳಿ ಆಗ್ತಾ ಇದೆ. ಆ ದಾಳಿ ಆದಾಗ ಪರಿಹಾರಕ್ಕೋಸ್ಕರ ಹೋರಾಟ ಮಾಡ್ತೀರಿ. ನಿಮ್ಗೆ 10, 15, 20 ಲಕ್ಷ ಪರಿಹಾರ ಕೊಡ್ಬೋದು, ಆದ್ರೆ ಹೋದಂತ ಜೀವನ ವಾಪಸ್ ತಂದ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅದರಿಂದ ಆ ಕಾಡು ಪ್ರಾಣಿಗಳ ಸಂರಕ್ಷಣೆ ಮಾಡಬೇಕಾದ್ರೆ ಅವುಗಳ ವಾಸಸ್ಥಳವನ್ನು ನಾವು ಅವಕ್ಕೆ ಬಿಡಬೇಕಾಗಿತ್ತು. ಆದ್ರೆ ನಾವು ಕಾರ್ಖಾನೆಗಳನ್ನ ಮಾಡ್ಕೊಂಡ್ವಿ, ಬಡಾವಣೆಗಳನ್ನ ನಿರ್ಮಾಣ ಮಾಡ್ಕೊಂಡ್ವಿ, ಆ ಕಾಡಿನಲ್ಲಿ ಇರ್ತಕ್ಕಂಥ ಎಲ್ಲ ಮರಗಿಡಗಳನ್ನ ಕಡಿದು ನಾವು ಬಳಸ್ಕೊಂಡ್ವಿ. ಅವು ಅನ್ನ ಆಹಾರಕ್ಕೋಸ್ಕರ, ನೀರಿಗೋಸ್ಕರ ಬೇಸಿಗೆ ಬಂದಾಗ ಇವತ್ತು ನಮ್ಮ ಮನೆಗಳಿಗೆ, ಬಾಗಿಲುಗಳಿಗೆ ಬರ್ತವೆ, ಆ ಕೃತ್ಯ ಅವು ಮಾಡ್ತವೆ. ಸೊ ಅದರಿಂದ ಇದಕ್ಕೆಲ್ಲ ಪ್ರಮುಖವಾದ ಕಾರಣ ಎಲ್ಲಾ ಕಾನೂನು ಕಟ್ಟಳೆಗಳಿದ್ರು ನಾಗರಿಕ ಸಮಾಜದಲ್ಲಿ ಈ ಅಪರಾಧಗಳು ಜಾಸ್ತಿ ಆಗ್ತಾ ಇದೀವಿನ ಅನಾಗರಿಕ ಸಮಾಜದಲ್ಲಿ ಇಂಥ ಸಮಸ್ಯೆಗಳಿರಲಿಲ್ಲ. ಯಾಕೆಂದ್ರೆ ಪ್ರತಿಯೊಂದು ಊರಿನಲ್ಲಿ ಹಳ್ಳಿ ಮರವನ್ನು ನೆಡ್ತಾ ಇದ್ರು. ಹಳ್ಳಿ ಮರದ ನೆರಳಲ್ಲಿ ಕುಳಿತುಕೊಂಡ್ರಿಂದ ಮಾನಸಿಕ ಸ್ವಾಸ್ಥ್ಯಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಪ್ರತಿ ಗ್ರಾಮಗಳಲ್ಲಿ ಕೆರೆಗಳನ್ನ ಕಟ್ಟಿಸ್ತಾ ಇದ್ರು. ಪಶು ಪಕ್ಷಿಗಳಿಗೆ, ಜಾನುವಾರುಗಳಿಗೆ ಮತ್ತು ಮನುಷ್ಯರಿಗೆ ನೀರು ಸಿಗ್ತಾ ಇತ್ತು. ಮತ್ತೆ ಅದರ ಜೊತೆಗೆ ಪ್ರತಿ ಊರಿನಲ್ಲಿ ದೇವಸ್ಥಾನಗಳನ್ನ ಕಟ್ಟಿ ಅಲ್ಲಿ ಜನಗಳಿಗೆ ಹರಿವನ್ನು ಮೂಡಿಸ್ತಕ್ಕಂತ ಮಾಡ್ತಾ ಇದ್ರು. ಇವತ್ತು ಹುತ್ತಕ್ಕೆ ಹಾಳಾಗ್ತಕ್ಕಂಥದ್ದು ಮೂಢನಂಬಿಕೆ. ಭಾರತೀಯರು ಅವಾರ್ಡಿಗಳು ಅಂತೇಳಿ ಸಾಕಷ್ಟು ಜನ ನಮ್ಮ ಅಪಹಾಸ್ಯ ಮಾಡ್ತಾ ಇದ್ರು, ಮೂಢನಂಬಿಕೆ ಮಾಡ್ತಾ ಇದ್ರು. ಯಾಕೆ ಅಂತ ಹೇಳಿದ್ರೆ ಇವತ್ತು ಗೆದ್ದಲು ಅಂತ ಏನಿಲ್ಲ, ಅದು ನಮ್ಮೆಲ್ಲರ ಜೀವರಕ್ಷಕ ಜೀವಿ. ಅದೇನ್ ಮಾಡುತ್ತೆ, ಈ ಭೂಮಿ ಇರ್ತಕ್ಕಂಥ ಎಲ್ಲ ಒಣ ಕಡ್ಡಿ ಮರಗಳನ್ನ ತಿಂದು ಅದನ್ನ ಮಣ್ಣು ಮಾಡಿ ನಮಗೆ ರಕ್ಷಣೆ ಕೊಟ್ಟು ಹೋಗುತ್ತೆ. ಆ ಒಂದು ಹಿನ್ನೆಲೆಯಲ್ಲೇ ಹುತ್ತಕ್ಕೆ ನಾವು ಆ ಪವಿತ್ರವಾದಂತಹ ಹಾಲನ್ನು ಹಾಕಿ ಗೌರವವನ್ನು ಅವರು ಕೊಡ್ತಾ ಇದ್ರೆ ವಿನ ನೀವು ನಾವು ಅಂದ್ಕೊಂಡಾಗೆ ಅಲ್ಲಿ ಹುತ್ತಕ್ಕೆ ಹಾಲನ್ನು ಹಾಕಿದ್ರೆ ಹಾವು ಬಂದು ಕೊಡುತ್ತದೆ ಅಂತಲ್ಲ. ಸೊ ಅವರ ಭಾವನೆಗಳನ್ನ, ಸಂಪ್ರದಾಯಗಳನ್ನ, ಆಚಾರಗಳನ್ನ, ವಿಚಾರಗಳನ್ನ ಸರಿಯಾಗಿ ನಾವು ಅರ್ಥಕೊಳ್ಳೋದೇನೆ ಎಷ್ಟೋ ವೈಜ್ಞಾನಿಕವಾದ ಕಾರಣಗಳನ್ನ ಇವತ್ತು ಮೂಢನಂಬಿಕೆಗಳು ಅಂತೇಳಿ ನಾವು ಆಚರಣೆಗಳನ್ನು ಬಿಟ್ಟಿದ್ದೀವಿ. ಆದ್ದರಿಂದ ಪ್ರತಿನಿತ್ಯ ನಾವು ಮನೆಯ ಮುಂದೆ ಸಗಣಿಯಲ್ಲಿ ತಾರಿಸ್ತಾ ಇದ್ವಿ, ಹಲವಾರು ಕ್ರಿಮಿನಲ್ಸ್ಗಳು ಸಾಯ್ತಾ ಇತ್ತು. ಬೆಳಿಗ್ಗೆ ಎದ್ದ ತಕ್ಷಣ ಸಗಣಿ ಅಂದ್ರೆ ಹಸುವಿನ ಗಂಜಲನ್ನು ಹಾಕ್ತಾ ಇದ್ವಿ, ಸಾಕಷ್ಟು ಕ್ರಿಮಿನಲ್ಸ್ಗಳು ಸಾಯ್ತಾ ಇತ್ತು. ನೀವು ಮನೆಯಲ್ಲಿ ಹೋಮ ಹವನ ಮಾಡಬೇಕಾದ್ರೆ ಸಗಣಿಯನ್ನ ಮತ್ತು ಗಂಜಲವನ್ನ, ಗರಿಕೆಯನ್ನ ಇವತ್ತು ಸಹ ಬಳಸ್ತಾ ಇದ್ರಿ. ಯಾಕೆ ಹಿರಿಯರು ಅದನ್ನ ಪೂಜೆ ನೋಡ್ತಾ ಇದ್ರು ಅಂತ ಹೇಳಿದ್ರೆ ಅವುಗಳಲ್ಲಿ ಪ್ರಕೃತಿಯಲ್ಲಿ ಇರ್ತಕ್ಕಂಥ ಈ ಒಂದು ಕೆಮಿಕಲ್ ಅನ್ನ ನಿವಾರಣೆ ಮಾಡತಕ್ಕಂತ ಒಂದು ಶಕ್ತಿ ಆ ಗರಿಕೆಗಳಿಗೆ, ಆ ಸಗಣಿಗೆ, ಗಂಜಲಿಕೆ ಇತ್ತು. ಆದ್ರೆ ಇವತ್ತು ಅಂತ ಪ್ರಾಣಿಗಳನ್ನ, ಪಕ್ಷಿಗಳನ್ನ ಮಾನವ ತಿಂದು ಹಾಕಿದ್ದಾನೆ. ಇವತ್ತು ಅದರ ಭ್ರೂಣವನ್ನ ಚೇಂಜ್ ಮಾಡಿ ಕೆಲವು ರೀತಿಯ ಹೊಸ ಜೀವಿಗಳನ್ನು ಸೃಷ್ಟಿ ಮಾಡಿದ್ದಾನೆ. ಆದ್ದರಿಂದ ಮಾನವ ತನ್ನ ಒಂದು ದುರ್ಗತಿಗೆ, ತನ್ನ ಸ್ಮಶಾನಕ್ಕೆ ತಾನೇ ದಾರಿಯನ್ನು ತೊಡ್ಕೊಳ್ತಾ ಇದ್ದಾನೆ. ಇದ್ರ ಬಗ್ಗೆ ನಾವೆಲ್ಲರೂ ಗಂಭೀರವಾಗಿ ನಾವು ತಿಳ್ಕೊಳ್ಬೇಕಾಗುತ್ತೆ. ಅದರಿಂದ 1974ರ ಕಾಯ್ದೆ ಅಡಿಯಾಗಿ ಪ್ರತಿಯೊಂದು ರಾಜ್ಯಗಳಲ್ಲೂ ಈ ನೀರು ಮಾಲಿನ್ಯ ಮಂಡಳಿ ಕಾಯ್ದೆಯಲ್ಲಿ ಮಂಡಳಿಗಳ ಸ್ಥಾಪನೆ ಅದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳಾಗಿದೆ. ಆದ್ದರಿಂದ ಯಾರು ಅರಣ್ಯವನ್ನು ಒತ್ತುವರಿ ಮಾಡಬಾರದು. 2010ರಲ್ಲೂ ಸಹ ವಿಶೇಷ ನ್ಯಾಯಮಂಡಳಿಗಳ ರಚನೆಯಾಗಿದೆ. ಅದರ ಜೊತೆಗೆ ಪ್ರತಿ ತಾಲೂಕುಗಳು ಉಚಿತ ಕಾನೂನು ಸೇವಾ ಸಮಿತಿ ಅಂತಿದೆ. ಎಲ್ಲೂ ನಿಮ್ಗೆ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನೀವು ಆ ಒಂದು ಸಮಿತಿಗೆ ಅರ್ಜಿಯನ್ನ ಕೊಟ್ರೆ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ, ವ್ಯಕ್ತಿಗಳನ್ನ ಕರೆಸಿ ಅಲ್ಲಿ ಅವರಿಗೆ ನ್ಯಾಯೋಚಿತವಾಗಿ ಸಾರ್ವಜನಿಕ ರಕ್ಷಣೆ ಮಾಡತಕ್ಕಂತ ಜವಾಬ್ದಾರಿಯನ್ನು ಸಹ ಇವತ್ತು ಎಲ್ಲಾ ನ್ಯಾಯಗಳಿಗೆ ಕೊಟ್ಟಿದೆ. ಇದನ್ನು ನೀವು ತಿಳ್ಕೊಳ್ಬೇಕಾಗತ್ತೆ. ಯಾಕೆಂತ ಹೇಳಿದ್ರೆ ಇವತ್ತೆಲ್ಲರೂ ನಾವು ರಸ್ತೆಯಲ್ಲಿ ನೋಡ್ತೀವಿ. ನಾವು ರಸ್ತೆಯಲ್ಲಿ ಹೋಗಬೇಕಾದ್ರೆ ಆ ಒಂದು ನಮ್ಮ ಆರನ್ ಮಾಡಿದ್ರೆ ಶಬ್ದ ಅವ್ರಿಗೆ ಕೇಳ್ತಾ ಇಲ್ಲ. ಯಾಕೆಂದ್ರೆ ಕಿವಿಗೆ ರಿಂಗ್ ಹಾಕೊಂಡು ಮಾತಾಡಿ ಆ ಒಂದು ಕಿವಿಯ ಶಬ್ದ ಸ್ಪರ್ಶನ ಕಳ್ಕೊಂಡಿದ್ದಾರೆ.
ವಾಸನೆ ಸ್ಪರ್ಶವನ್ನು ಕಳ್ಕೊಂಡಿದ್ದಾರೆ. ಮತ್ತೆ ಹುಚ್ಚರ ಹಾಗೆ ಒಬ್ರಿಗೊಬ್ರು ತಮಾಷೆ ತಾವೇ ಮಾತನಾಡ್ಕೊಂಡು ಹೋಗ್ತಂದ್ರೆ ಇವೆಲ್ಲ ಗಮನಿಸ್ತಾ ಇದೆ. ಅದರಿಂದ ಇವೆಲ್ಲವನ್ನ ಗಮನಿಸಿದಾಗ ಈ ಒಂದು ಪರಿಸರದ ಸ್ವಚ್ಛತೆಯನ್ನ ನಾವು ಸರಿಯಾಗಿ ಬಳಕೆ ಮಾಡದೇನೆ ಅತಿ ಹೆಚ್ಚಾಗಿ ಪ್ಲಾಸ್ಟಿಕ್ ಅನ್ನ ನೀವು ಬಳಕೆ ಮಾಡೋದ್ರಿಂದ, ಅತಿ ಹೆಚ್ಚಾಗಿ ಕೆಮಿಕಲ್ ಅನ್ನ ನೀವು ಬಳಸೋದ್ರಿಂದ, ಮತ್ತೆ ಪರಿಸರವನ್ನ ಸರಿಯಾದ ರೀತಿಯಲ್ಲಿ ಇಟ್ಟುಕೊಳ್ಳೋದನ್ನೇ ನಿರ್ಲಕ್ಷ್ಯ ತೋರೋದ್ರಿಂದ ಇವತ್ತು ನಿಮ್ಮ ಜೀವಕ್ಕೆ ಪ್ರಾಣಕ್ಕೆ ಕುಂದು ಬರ್ತಾ ಇದೆ. ಪಶು ಪಕ್ಷಿ ಪ್ರಾಣಿಗಳು ಅವು ಬದುಕಲಿಕ್ಕೆ ಸಮಾಜದ ಹಕ್ಕಿದೆ, ಅವು ಸಹ ನಿಮ್ಮ ಜಾಗಕ್ಕೆ ಬರ್ತಾ ಇದ್ದಾರೆ. ಇನ್ನು ಮುಂದೆ ನೀವು ಮನೆಯಿಂದ ಹೊರಗಡೆ ಓಡಾಡಲಿಕ್ಕೆ ಸಾಧ್ಯ ಇಲ್ವೇನೋ ಆ ಮಟ್ಟಿಗೆ ಪಶು ಪಕ್ಷಿ ಪ್ರಾಣಿಗಳಿಂದ, ಕೆಲವು ವರ್ಮ್ಸ್ ಹುಳುಗಳಿಂದ, ಕ್ರಿಮಿ ಕೀಟಗಳಿಂದ ನಿಮ್ಮ ಮೇಲೆ ಹಾನಿ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಇದಂತೆ ಎರೆಹುಳುಗಳು, ಅವುಗಳನ್ನ ನೀವು ಕೆಮಿಕಲ್ ಆಗ್ತಾ ಇತ್ತು, ಭೂಮಿಯಲ್ಲಿ ಎರೆಹುಳುಗಳಿಲ್ಲ. ಮತ್ತೆ ಸಾಕಷ್ಟು ಗಿಡಗಳಲ್ಲಿ ಬರ್ತಕ್ಕಂತ ಕ್ರಿಮಿಗಳನ್ನ ನಾವು ತಿಂದಾಕ್ತಾ ಇತ್ತು. ಅದರಿಂದ ಗಿಡಗಳಿಗೆ ನೀವು ಔಷಧಿ ಸಿಂಪಡಿಸಿದ್ರಿ, ಭತ್ತಕ್ಕೆ ನಾಟಿ ಮಾಡ್ತಾ ಇದ್ದೀರಿ, ಬೆಳೆಯವರೆಗೂ ಸಿಂಪಡಿಸ್ತಾ ಇದ್ದೀರಿ. ನಂತರ ದವಸ ಧಾನ್ಯವನ್ನು ಮನೆಗೆ ತಂದ್ರೆ ಅವಕ್ಕೆ ಹುಳು ಬೀಳುತ್ತೆ ಅಂತ ಹೇಳಿ ಅವಕ್ಕೇನು ಕೆಮಿಕಲ್ ನ ಮಿಕ್ಸ್ ಮಾಡ್ತಾ ಇದ್ದೀರಿ. ಮತ್ತೆ ಅದನ್ನ ಯಾವ ರೀತಿ ಬಳಸಬೇಕು ಅಂತಕ್ಕಂಥ ಪ್ರಜ್ಞೆ ನಮ್ಮಲ್ಲಿ ಇಲ್ಲೇ ಹೋಗಿದೆ. ಎಲ್ಲ ಸಕಾರಣಗಳಿಂದ ನಾವು ಇವತ್ತು ಮಾನಸಿಕ ಸ್ವಾಸ್ಥ್ಯ ಕಳಿಸ್ಕೊಂಡು ಪ್ರಾಣಿಗಳಿಗಿಂತ ಹೆಚ್ಚಿನ ಮನೋಸ್ಥಿತಿಯಲ್ಲಿ ಹುಚ್ಚರಾಗ್ತಕ್ಕಂಥ ಪರಿಸ್ಥಿತಿಗೆ ಬಂದಿದ್ದೇನೆ. ಇವತ್ತು ಒಬ್ಬ ಸೈಕಾಲಜಿಕಲ್ ಆಗಿ ಒಬ್ಬ ವ್ಯಕ್ತಿನ ನೋಡಿ ಅವನ ನಗುವಿನಲ್ಲೇ ಹಲವು ರೀತಿಯ ಭಾವನೆಗಳನ್ನ ಹೊರಿಸ್ತೇವೆ. ತನ್ನೊಳಗೆ ತಾ ನಗುವನು ಜ್ಞಾನಿ, ತನ್ನೊಳಗೆ ತಾ ನಗುವನು ಜ್ಞಾನಿ, ಗೆಳತಿಯ ನೆನೆದು ನೆನೆದು ನಗುವನು ಪ್ರೇಮಿ. ತನ್ನಷ್ಟಕ್ಕೆ ತಾ ನಗುವನು ಹುಚ್ಚ, ತನ್ನಷ್ಟಕ್ಕೆ ತಾ ನಗುವನು ಹುಚ್ಚ, ಮೈ ಮರೆತು ನಗುವನು ರಸಿಕ, ಮೈ ಮರೆತು ನಗುವನು ರಸಿಕ, ಇನ್ನೊಬ್ಬರ ನೋಡಿ ನಗುವನು ಮೂರ್ಖ, ಇನ್ನೊಬ್ಬರ ನೋಡಿ ನಗುವನು ಮೂರ್ಖ, ಇನ್ನೊಬ್ಬರಿಗೆ ನೋವಾಗಲೆಂದೇ ನಗುವನು ಅಯೋಗ್ಯ, ಇನ್ನೊಬ್ಬರಿಗೆ ನೋವಾಗಲೆಂದೇ ನಗುವನು ಅಯೋಗ್ಯ, ನಕ್ಕು ನಗಿಸುವನು ವಿದೂಷಕ, ನಕ್ಕು ನಗಿಸುವನು ವಿದೂಷಕ, ನಗು ನುಗುತ್ತಲೇ ಜಯ ಸಾಧಿಸುವನು ಬುದ್ಧಿವಂತ, ನಗು ನುಗುತ್ತಲೇ ಜಯ ಸಾಧಿಸುವನು ಬುದ್ಧಿವಂತ, ಗೆದ್ದರೂ ನಗಲವನು ಕರ್ಮಯೋಗಿ. ಹಾಗಾದರೆ ನೀವು ಯಾರು? ಅದರಿಂದ ಹೊರಗಡೆ ಇರ್ತಕ್ಕಂಥ ಪ್ರಕೃತಿಯೇ ನಿಮ್ಮೊಳಗೆ ಅರಿವಾಗಿದೆ. ಆ ಹರಿವು ಆ ಒಳಗೆ ಇರಬೇಕಾದ್ರೆ ಜಯ ಪ್ರಕೃತಿ ಚೆನ್ನಾಗಿರಬೇಕು. ಯಾವಾಗ ಗೂಡು ಸ್ಥಿತಿಲವಾದ್ರೆ ಪಕ್ಷಿ ಹೊರ ಹೋಗುತ್ತೋ, ಹೀಗೆ ಈ ಜಯ ಅಂತಕ್ಕಂಥ ಗೂಡು ಸ್ಥಿತಿಲವಾದಾಗ ನಿಮ್ಮ ಅರಿವು ಅಂತಕ್ಕಂಥ ಪ್ರಾಣಶಕ್ತಿ ಈ ಜಯವನ್ನು ಬಿಟ್ಟು ಹೋಗ್ತದೆ. ಸೊ ಅದರಿಂದ ಈ ಹರಿವು ಮತ್ತು ಪ್ರಕೃತಿ ಒಂದು ನಾಣ್ಯದ ಎರಡು ಮುಟ್ಟಿದ್ದಾಗೆ. ಅದರಿಂದಲೇ ಇವತ್ತು ನಾವು ಸಮಾಜದಲ್ಲಿ ಆರೋಗ್ಯದ ಹರಿರ್ಬೋದು, ಕಾನೂನಿನ ಹರಿರ್ಬೋದು, ಸಾಮಾಜಿಕ ಹರಿರ್ಬೋದು, ಹೀಗೆ ಹಲವಾರು ರೀತಿಯ ಅರಿವು ಕಾರ್ಯಕ್ರಮಗಳನ್ನ ನಮ್ಮ ನ್ಯಾಯಾಂಗ ಅಧಿಕಾರಿಗಳ ಒಂದು ಸಹಕಾರದಿಂದ, ಸ್ಥಳೀಯ ಸಂಘ ಸಂಸ್ಥೆಗಳ ಅಧಿಕಾರಿಗಳ ಸಹಕಾರದಿಂದ ನಾನು 97ರಿಂದಲೂ ನಿರಂತರವಾಗಿ ಈ ತರ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೆ. ಆದ್ರೂ ಇನ್ನೂ ಸಾಕಷ್ಟು ಜನಗಳಲ್ಲಿ ಬದಲಾವಣೆ ಹರಿವು ಬರಬೇಕಾಗಿದೆ. ಸೊ ಅದರಿಂದ ಈ ಭಾಗದಲ್ಲಿ ಯಾರು ವಾಸ ಮಾಡ್ಕೊಂಡಿರ್ತಾರ ಅವರೆಲ್ಲರೂ ಇಂಥ ಕಾರ್ಯಕ್ರಮಕ್ಕೆ ಬರಬೇಕು. ಇಂಥ ಕಾರ್ಯಕ್ರಮ ಇನ್ನೂ ಮುಂದೆ ಹೆಚ್ಚು ಆಗಲಿ. ಸ್ಥಳೀಯ ನಮ್ಮ ಪೌರಾಯುಕ್ತರು ಸಹ ಈ ತರದ ನಮ್ಮ ತಾಲೂಕು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ತಮ್ಮ ವ್ಯಾಪ್ತಿಯಲ್ಲಿ ಈ ತರ ಕಾರ್ಯಕ್ರಮಗಳನ್ನ ತಾವು ಆಯೋಜಿಸಿಕೊಳ್ಳಿ. ಅದಕ್ಕೆ ಯಾವಾಗಲೂ ನಮ್ಮ ಕಾನೂನು ಸೇವಾ ಸಮಿತಿ ನಿಮ್ಮ ಜೊತೆಗೆ ಇರುತ್ತೆ. ಸೊ ಇದರಲ್ಲಿ ಯಾವುದೇ ನಿರೀಕ್ಷೆ ಪರೀಕ್ಷೆ ಇರಬಾರದು. ನಾವು ನಮ್ಮ ಸೇವೆಯನ್ನು ಮಾಡಬೇಕು ಉಚಿತವಾಗಿ. ಯಾಕೆ ಅಂತ ಹೇಳಿದ್ರೆ ಹಲವು ಜನ್ಮಗಳಿಂದ ಮಾಡಿಕೊಂಡ ಕ್ರಮದ ಫಲನೇ ಈ ಜೀವನ. ಆ ಕರ್ಮಗಳನ್ನು ಕಲಿಬೇಕು ಅಂತ ಹೇಳಿದ್ರೆ ನಾವು ನಮ್ಮ ಕರ್ತವ್ಯ ನಾವು ಮಾಡಬೇಕು. ಅದ್ರಲ್ಲಿ ಯಾವುದೇ ನಿರೀಕ್ಷೆ ಇರಬಾರದು. ಆ ಕರ್ತವ್ಯಗಳನ್ನು ನಾವು ಮಾಡ್ತಾ ಇದ್ರೆ ಹಲವು ಜನ್ಮದ ಕರ್ಮಗಳಿಂದ ನಾವು ಬಿಡುಗಡೆ ಹೊಂದು ಮುಂದಿನ ಜೀವನದಲ್ಲಿ ಉನ್ನತವಾಗಿ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಈ ಒಂದು ಅರಿವಿನ ಪ್ರಜ್ಞೆ ತಮ್ಮೆಲ್ಲರೂ ಇರಲಿ ಅಂತ ಹೇಳಿ ಬಯಸುತ್ತಾ, ವಿಷಯದ ಬಗ್ಗೆ ಕೆಲವು ನನ್ನ ಅನುಭವ ಚೌಕಟ್ಟಿನಲ್ಲಿ ತಮ್ಮ ಮುಂದೆ ಪ್ರಸ್ತುತ ಬಿಡೋ ಅವಕಾಶ ಮಾಡಿಕೊಟ್ಟಂತ ನಮ್ಮ ನ್ಯಾಯಾಧೀಶರಿಗೂ ಮತ್ತು ಪೌರಾಯುಕ್ತ ಅಧಿಕಾರಿಗಳಿಗೂ ತಮ್ಮೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಎಲ್ಲರಿಗೂ ವಂದನೆಗಳನ್ನ